ನಮಸ್ಕಾರ. ಜಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ಇದು ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮ ಪವರ್ಡ್ ಬೈ ಅಮೃತ ಬಿಂದು. ಎಂದಿನಂತೆ ಗುರೂಜಿಗೆ ಸ್ವಾಗತವನ್ನ ಕೋರುವಂತಹ ಸಮಯ ವೀಕ್ಷಕರೇ. ಬ್ರಹ್ಮಶ್ರೀ ಆನಂದ ಸಿದ್ದಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರು ಆಗಿರುವ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತೀನಿ. ಗುರೂಜಿ, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರಮ್ಮ. ಈಗ ಈ ದಿನದ ವಿಶೇಷತೆಯನ್ನ ತಿಳಿಯುವಂತ ಸಮಯ. ಶುಕ್ರವಾರ ಇವತ್ತು. ಗುರುಜಿ, ಯಾವ ವಿಶೇಷತೆಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಅಂತ? ಸರ್ವಮಂಗಳ ಮಾಂಗಲ್ಯಂ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದಾ ನಮಸ್ತಸ್ಯೈ 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 ನಮೋ ನಮಃ. ಭಗವತೀಂ ಶ್ರೀಂ ರಾಜರಾಜೇಶ್ವರೀಂ ಶ್ರೀಂ ಲಲಿತಾಂ ಬಾಲಾತ್ ತ್ರಿಪುರಸುಂದರೀಂ ಜಾತವೇದಸೀಂ ಸುನವಾಂ ಸೋಮರಾತೀತೋ ನಿಧಾದಿವೇದಾಃ ಸರಃ ಪರಿಷತ್ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸುವರ್ಣಾಂ ವರದಾರಣೀಂ ಚ ವೃಸದಾಂ ಧೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಧರಾಂ ಸೃಗ್ಭೂಷದಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ವರಾತ್ವರಕಲಾಂ ಶ್ರೀಚಕ್ರಸಂಚಾರಣೀಂ. ಓಂ ಶರವೇಶ್ವರಾಯ ನಮಃ. ಓಂ ಶ್ರೀಂ ಶಂ ಶರವೇಶ್ವರಾಯ ನಮಃ. ಓಂ ಶ್ರೀಂ ಹರಿಂ ಶಂ ಶರವೇಶ್ವರಾಯ ನಮಃ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ನಮಃ. ಮಾಘ ಮಾಸದ ಕೃಷ್ಣ ಪಕ್ಷದ ಈ ಒಂದು ವಿಶೇಷವಾಗಿರತಕ್ಕಂಥ ಶುಕ್ರವಾರ, ಇವತ್ತಿನ ತಿಥಿವಾರ ನಕ್ಷತ್ರ ಯೋಗದ ಪ್ರಕಾರ ಮಾಘ ಸ್ನಾನ ಮಾಡ್ತಾ ಇರ್ತಕ್ಕಂಥವರಿಗೆ ನಿಜಕ್ಕೂ ಒಂದು ಪುಣ್ಯವೇ ಸರಿ. ಇಂಥ ದಿನಗಳಲ್ಲಿ ನಾವು ಆಚರಿಸಬಹುದಾದಂಥ ಪ್ರತಿನಿತ್ಯ ಅನುಷ್ಠಾನಗಳನ್ನು ನಾವು ಮಾಡ್ತಾ ಇದ್ದೀವಿ. ಅನುಷ್ಠಾನಗಳ ಫಲವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಆದರೆ ಮಾಘ ಮಾಸದ ಕೃಷ್ಣ ಪಕ್ಷದ ಈ ಶುಕ್ರವಾರ, ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಅನುಷ್ಠಾನಗಳನ್ನು ನಾವು ಮಾಡಿಕೊಂಡು ಹೋದ್ರಲ್ಲಿ ಬಹಳ ವಿಶೇಷ. ಇನ್ನು ಮಾಘ ಮಾಸ ಅಂದರೆ ಪ್ರತಿಯೊಬ್ಬರು ಬೆಳಗ್ಗೆ ಬೇಗ ಎದ್ದೇಳ್ತೀರಿ, ಮಾಘ ಸ್ನಾನ ಮಾಡ್ತೀರಿ, ಹತ್ತಿರದಲ್ಲಿರ್ತಕ್ಕಂಥ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡ್ತೀರಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ. ವೃಕ್ಷರಾಜನಿಗೆ ನಮಸ್ಕಾರವನ್ನು ಮಾಡಿ, ಜೊತೆಗೆ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಆಚರಣೆ ಮಾಡಬಹುದಾದಂಥ ಅನುಷ್ಠಾನಗಳನ್ನು ನಾವು ಮಾಡ್ತೀವಿ. ಆದರೆ ಇವತ್ತಿನ ದಿವಸ, ಇವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ ಯಾವ ಅನುಷ್ಠಾನವನ್ನು ಮಾಡಬೇಕು, ಅನುಷ್ಠಾನವನ್ನು ಮಾಡಿದ್ರೂ ಸಹಿತ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಯಾಕೆಂದರೆ ಯಾವುದೇ ಒಂದು ವಿಧಿವಿಧಾನಗಳಾದರೂ ಕ್ರಮಬದ್ಧವಾಗಿ ನಾವು ಮಾಡಿದ್ದೇ ಆದರೆ ಖಂಡಿತ ಕಾರ್ಯಸಿದ್ಧಿ ಆಗೇ ಆಗುತ್ತೆ. ಅಂತಹ ಒಂದು ವಿಶೇಷತೆ, ಅಂತಹ ಒಂದು ವೈಶಿಷ್ಟ್ಯತೆ ಇರತಕ್ಕಂಥ ಮಾಘ ಮಾಸದ ಒಂದೊಂದು ದಿನವೂ ಅಷ್ಟೇ ವಿಶೇಷವಾಗಿರುತ್ತೆ. ಸಾಕಷ್ಟು ಕಡೆ ಛತ್ರಗಳು ಮತ್ತು ಮದುವೆ ಮಂಟಪಗಳು ಎಲ್ಲ ಕಡೆನೂ ಬಹಳ ಬ್ಯುಸಿಯಾಗಿರುತ್ತೆ. ಹಾಗೆ ಈ ಮಾಸದಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಸಹಿತ ಸಾಕಷ್ಟು ಮದುವೆ ಮುಂಜಿ, ನಾಮಕರಣ, ಗೃಹಪ್ರವೇಶ ಎಲ್ಲ ಕಡೆ ಸುತ್ತಾಡ್ತಾ ಇರ್ತೀರಿ. ಆದರೆ ಕೆಲವು ಭಾಗಗಳಲ್ಲಿ ಕೆಲವು ರೀತಿಯ ಅನುಷ್ಠಾನಗಳನ್ನು ಬಹಳ ವಿಶೇಷವಾಗಿ ನಡೆಸ್ತಾರೆ. ಇನ್ನು ರಥೋತ್ಸವಗಳು, ದೇವಸ್ಥಾನದಲ್ಲಿ ನಡೀತಕ್ಕಂತಹ ರಥೋತ್ಸವ ವರ್ಷಕ್ಕೆ ಒಮ್ಮೆ ಭಗವಂತ ಗರ್ಭಗುಡಿಯಿಂದ ಹೊರಭಾಗದ ರಾಜಬೀದಿಯಲ್ಲಿ ಉತ್ಸವಕ್ಕೆ ಹೊರಗಡೆ ಬರ್ತಕ್ಕಂಥದ್ದು, ಬಂದು ಭಕ್ತರನ್ನು ಸಲಹುತಕ್ಕಂತಹ ರೀತಿ, ಸ್ವಾಮಿ ಉತ್ಸವದ ಮೇಲೆ ರಾರಾಜಿಸ್ತಾ ಇರತಕ್ಕಂತಹ ಸುಂದರವಾದಂತಹ ದೃಶ್ಯಗಳನ್ನು ಕಣ್ತುಂಬಿಸ್ಕೊಳ್ಳೋದಕ್ಕೆ ಮನುಷ್ಯರಿಗೆ, ಸಾಮಾನ್ಯರಿಗೆ, ಪ್ರತಿಯೊಬ್ಬರಿಗೂ ಸಿಕ್ಕಂತಹ ಒಂದು ಒಳ್ಳೆಯ ಅವಕಾಶ ಅಂದರೆ ಈ ಮಾಘ ಮಾಸದಲ್ಲಿ ಮಾತ್ರವೇ. ಹಾಗೆ ಮಾಘ ಮಾಸದ ಈ ರಥೋತ್ಸವ ಕಾಲ, ಜೊತೆಗೆ ಸೂರ್ಯನ ತಾಪಮಾನವೂ ಸಾಕಷ್ಟು ಇರುತ್ತೆ. ಕಾರಣ ಮೊನ್ನೆಯಷ್ಟೇ ರಥಸಪ್ತಮಿ ಆದಂತಹದ್ದು. ರಥಸಪ್ತಮಿ ಆದ ನಂತರ ಸೂರ್ಯ ರಥವನ್ನೇರಿ ದಿನೇ ದಿನೇ ಸೂರ್ಯ ಬಹಳಷ್ಟು ಪ್ರಭಾವವಾಗಿ, ಅಂದರೆ ಹೆಚ್ಚು ಪ್ರಕಾಶಮಾನವಾಗಿ ಸಾಕಷ್ಟು ಉಷ್ಣವಾಗಿರ್ತಕ್ಕಂಥ ರೀತಿ ಆಗುತ್ತೆ. ಶಿವರಾತ್ರಿ ಬಂತು ಅಂದರೆ ಚಳಿಯೆಲ್ಲ ಓಡೋಗ್ಬೇಕು. ಚಳಿಯನ್ನ ಓಡಿಸಿ ಹೋಗ್ತಾ ಶಿವರಾತ್ರಿಯ ವೈಶಿಷ್ಟ್ಯತೆ, ವಿಶೇಷತೆಯನ್ನು ತಿಳ್ಕೊಂಡು ಮಾಘ ಮಾಸದಲ್ಲಿ ಬರಬಹುದಂತಹ ಒಂದೊಂದು ದಿನದ ವಿಶೇಷತೆಗಳ ಬಗ್ಗೆ ನಾವು ಅರ್ಥಿಸ್ಕೊಂಡು ಬರ್ತಕ್ಕಂತಹ ಮಾಘ ಪುರಾಣದಲ್ಲಿರ್ತಕ್ಕಂತಹ ಚರಿತ್ರೆಯನ್ನು ಗಮನಿಸಿ, ಆ ಚರಿತ್ರೆಯನ್ನು ಓದಿ ನಮ್ಮ ಜೀವನದಲ್ಲೂ ಸಹಿತ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ಳುವಂಥ ಒಂದು ವಿಶೇಷವಾದಂಥ ಮಾಸವೇ ಈ ಮಾಘ ಮಾಸ.
ಇಂತಹ ಮಾಘ ಮಾಸದಲ್ಲಿ ವಿದ್ಯಾರ್ಥಿಗಳಿಗೂ ಸಹಿತ ಒಂದಿಷ್ಟು ಒಳಿತಾ ಇದೆ. ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸದ ಕಡೆ ಮತ್ತಷ್ಟು ಪ್ರಗತಿಯನ್ನು ನೋಡಲಿಕ್ಕೆ, ಜೊತೆಗೆ ನೀವು ಮಾಡ್ತಕ್ಕಂತಹ ಅನುಷ್ಠಾನ, ನಿಮ್ಮ ಶ್ರದ್ಧಾ ಭಕ್ತಿಯಿಂದ ನೀವು ಓದ್ತಾ ಇರತಕ್ಕಂತಹ ಓದು ಜ್ಞಾನ ನಿಮಗೆ ಸರಿಯಾಗಿ ಸಮಂಜಸವಾಗಿ ನಿಮಗೆ ಅರ್ಥಪೂರ್ಣವಾದಂತಹ ಭವಿಷ್ಯತ್ತು ನಿಮಗೆ ರೂಪಿಸ್ಕೊಳ್ಬೇಕಾದ್ರೆ ತಾಯಿ ಶಾರದೆಯನ್ನು ಆರಾಧನೆ ಮಾಡಲಿಕ್ಕೂ ಸಹಿತ ಈ ಮಾಘ ಮಾಸದಲ್ಲಿ ಒಂದಿಷ್ಟು ವಿಶೇಷತೆ ಇದೆ. ಹಾಗಾಗಿ ಇವತ್ತು ಸಂಧ್ಯಾಕಾಲ, ಇವತ್ತಿನ ದಿನ ಸಂಜೆ ತಾಯಿ ಶಾರದೆಯನ್ನು ಆರಾಧನೆ ಮಾಡಲಿಕ್ಕೆ ಕಾರಣ, ನಾಳೆ ಶೃಂಗೇರಿಯಲ್ಲೂ ಸಹಿತ ತಾಯಿಯ ಒಂದು ವಿಶೇಷವಾದಂಥ ಅನುಷ್ಠಾನ ಇದೆ. ಶೃಂಗೇರಿ ಆಸ್ಥಾನದಲ್ಲಿರ್ತಕ್ಕಂತಹ ಆಸ್ಥಾನದ ಅಧಿದೇವತೆ ತಾಯಿ ಶಾರದಮ್ಮನವರು. ತಾಯಿ ಶಾರದೆಗೂ ಸಹಿತ ನಾಳೆ ವಿಶೇಷವಾದಂತಹ ಅನುಷ್ಠಾನ ಇದೆ. ಆದರೆ ಶುಕ್ರವಾರ ಇವತ್ತು ಸಂಜೆ ಗೋಧೂಳಿ ಲಗ್ನದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು, ಪ್ರತಿಯೊಬ್ಬರು, ಇಲ್ಲಿ ಯಾರೇ ಜಾತಿ ಮತ ಭೇದವಿಲ್ಲ ಅಥವಾ ಮೇಲು ಕೀಳು ಇಲ್ಲ, ಇದು ಶ್ರೀಮಂತರಿಗೆ ಮಾತ್ರವೇ ಅಲ್ಲ ಅಥವಾ ಬಡವರ್ಗಕ್ಕೆ ಮಾತ್ರವೇ ಅಲ್ಲ ಅಥವಾ ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟದ್ದಲ್ಲ. ವಿದ್ಯೆ ಯಾರಿಗೂ ಬೇಡ, ಜ್ಞಾನ ಯಾರಿಗೂ ಬೇಡ, ಪ್ರತಿಯೊಬ್ಬರಿಗೂ ಆ ವಿದ್ಯೆ ಜ್ಞಾನ ತಾಯಿ ಶಾರದೆಯ ಸಂಪೂರ್ಣ ಅನುಗ್ರಹ, ಆ ಅನುಗ್ರಹ ಪಡಿಲಿಕ್ಕೋಸ್ಕರ ಇವತ್ತಿನ ಈ ಶುಭ ಮುಹೂರ್ತದಲ್ಲಿ ಸಂಜಾ ಕಾಲದಲ್ಲಿ ಗೋಧೂಳಿ ಲಗ್ನದಲ್ಲಿ ತಾವು ವಿದ್ಯಾರ್ಥಿಗಳು ಯಾವ ಅನುಷ್ಠಾನವನ್ನು ಮಾಡಬೇಕು, ಇದು ವಿದ್ಯಾರ್ಥಿಗಳಿಗೆ ಒಂದು ವಿಶೇಷತೆ ಇರತಕ್ಕಂಥ ದಿನ. ಆದರೆ ಇಂತಹ ಒಂದು ಶುಭ ದಿನನ ನೀವು ವೇಸ್ಟ್ ಮಾಡ್ಕೊಳ್ಬಾರ್ದು. ಅದು ಯಾವ ಕ್ರಮದಲ್ಲಿ ಅನುಷ್ಠಾನವನ್ನು ಮಾಡಬೇಕು, ಈ ಕ್ರಮದ ಅನುಷ್ಠಾನಕ್ಕೆ ನೀವು ಕೊಡ್ತಕ್ಕಂತಹ ನೈವೇದ್ಯವೇನು, ತಾಯಿ ಇಷ್ಟಪಡ್ತಕ್ಕಂತಹ ಪುಷ್ಪವ್ಯಾವುದು, ಜೊತೆಗೆ ಯಾವ ಬೀಜಾಕ್ಷರಿ ಮಂತ್ರದಿಂದ ಯಾವ ಮುಖದಲ್ಲಿ ನೀವು ಕೂತು, ಅಂದರೆ ಯಾವ ಮುಖಾಭಿಮುಖ, ಅಂದರೆ ಪೂರ್ವವೋ ಪಶ್ಚಿಮವೋ ದಕ್ಷಿಣವೋ ಉತ್ತರವೋ, ಯಾವ ಮುಖಾಭಿಮುಖವಾಗಿ ನೀವು ಕೂತ್ಕೊಂಡು ಅಭಿಮುಖವಾಗಿ ಕೂತರೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಮತ್ತು ನಿಮ್ಮ ಜ್ಞಾನಕ್ಕೆ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥದ್ರ ರಹಸ್ಯವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕಾರಣ, ಮಾಘ ಮಾಸ ಅಂದರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಮಾತ್ರ ಮಾಘ ಸ್ನಾನ ಮಾಡಿ ಅವರೊಂದಿಷ್ಟು ಪುಣ್ಯ ಸಂಪಾದನೆ ಮಾಡ್ತಕ್ಕಂಥದ್ದಲ್ಲ, ಅಥವಾ ಮನೆಯಲ್ಲಿರ್ತಕ್ಕಂಥವ್ರೊಬ್ಬರು ಮಾಡಿದ್ರೆ ಮನೆ ಮಂದಿಗೆಲ್ಲ ಅನುಕೂಲವ? ನಮ್ಮ ಪ್ರಾರಬ್ಧ ಕರ್ಮ, ನಮ್ಮ ಈ ಜನ್ಮ, ನಾವು ಮಾಡಿಟ್ಕೊಂಡಿರ್ತಕ್ಕಂತಹ ಪೂರ್ವ. ಒಂದು ತಾಯಿಗೆ 9 ಜನ ಮಕ್ಕಳು ಹುಟ್ಟಿದ್ರೆ ಆ 9 ಜನ ಮಕ್ಕಳಲ್ಲಿ ಯಾರೋ ಒಬ್ಬ ಮಾತ್ರ ಒಂದು ಉನ್ನತ ಸ್ಥಿತಿಗೆ ಬರ್ತಾನೆ, ಅಥವಾ ಇರ್ತಕ್ಕಂಥವ್ರೆಲ್ಲರೂ ಉನ್ನತ ಸ್ಥಿತಿಯೇ ಆಗಿದ್ರೂ ಸಹಿತ ಒಬ್ಬ ಬಹಳ ಕಡುಬಿಡುವನು, ಬಹಳ ನೀಚನು, ಅಥವಾ ಒಂಥರ ದುರ್ಮಾರ್ಗದಲ್ಲಿ ಇರ್ತಕ್ಕಂಥವನು, ಯಾವುದೋ ಒಂದು ರೀತಿ ಒಟ್ಟು ಆತ ದೂರ ಆಗಿರ್ತಾನೆ. ಆದರೆ ಒಂದೇ ತಾಯಿ ಹೊಟ್ಟೆನಲ್ಲಿ ಹುಟ್ಟತಕ್ಕಂಥ 9 ಮಕ್ಕಳಿಗೂ ಯಾಕಿಲ್ಲ ಈ ಅದೃಷ್ಟ? ಗರ್ಭದಲ್ಲಿ ಜನಿಸೋದು ಮಾತ್ರವೇ ಇರುತ್ತೆ ವಿನಃ ಅವನು ಲಾಭ ನಷ್ಟಗಳು, ಅವನ ಬೆಳವಣಿಗೆಗಳು, ಅವನು ಬೆಳೆದಂಥ ದಾರಿ, ಆತನಿರ್ತಕ್ಕಂತಹ ರೀತಿ ನೀತಿಗಳು ಇದೆಲ್ಲವೂ ಸಹಿತ ಪೂರ್ವಾನ್ಯವಾಗಿ ಅವನು ಕಟ್ಟಿಟ್ಟಿರ್ತಕ್ಕಂತಹ ಮೂಟೆ, ಅಂದರೆ ತನ್ನಲ್ಲಿ ತಾನು ಮಾಡಿಟ್ಕೊಂಡಿರ್ತಕ್ಕಂತಹ ಲಾಭ ನಷ್ಟಗಳ ಮೂಟೆ ಅವನು ಬೆನ್ನಲ್ಲೇ ಇರುತ್ತೆ. ಅದಕ್ಕೆ ಸಾಧ್ಯವಾದಷ್ಟು ಇಹದಲ್ಲಿ ನಿಮಗೆ ಇವಾಗ ಜ್ಞಾನ ಚೆನ್ನಾಗಿದೆ, ಬುದ್ಧಿವಂತರಿದ್ದೀರಿ, ಇವತ್ತಿನ ದಿವಸ ನೀವೇನು ದಾನ ಧರ್ಮ ಪೂಜೆ ಪುನಸ್ಕಾರ ಅಥವಾ ಒಳ್ಳೆಯದು ಕೆಟ್ಟದ್ದು ನಿಮ್ಮಲ್ಲಿರ್ತಕ್ಕಂಥ ಸಂಸ್ಕಾರದ ಫಲ, ನೀವು ಹೇಗಿರಬೇಕು ಆ ಇರ್ತಕ್ಕಂಥ ರೀತಿನ ನಾವು ಬೆಳೆಸ್ಕೊಂಡಿದ್ದೆ ಆದರೆ ಮುಂದಕ್ಕೆ ಈ ತಕ್ಷಣಕ್ಕೆ ನಮಗೆ ಲಾಭ ಇಲ್ದಿದ್ರು ಮುಂದಕ್ಕೆ ಇದು ಕಟ್ಟಿಟ್ಟ ಬುದ್ಧಿ, ನಾವು ಮುಂದೆ ಬಹಳ ಚೆನ್ನಾಗಿರ್ತೀವಿ. ಆ ಚೆನ್ನಾಗಿರ್ಬೇಕಾದ್ರೆ ಇವತ್ತು ನಾವು ಇರಬೇಕಾದಂಥ ರೀತಿನ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ಬೇಕು ನಾವು. ಒಳ್ಳೆಯದಾಗಲಿ. ವಿದ್ಯಾರ್ಥಿಗಳಿಗೆ ಕಿವಿ ಮಾತಿದೆ. ವಿದ್ಯಾರ್ಥಿಗಳು ಅಕಸ್ಮಾತ್ ಶಾಲೆಗೆ ಹೊರಟಿದ್ರು, ವಿದ್ಯಾರ್ಥಿಯ ಪೋಷಕರು ಇವತ್ತು ನಾನು ತಿಳಿಸ್ತಕ್ಕಂತಹ ಈ ಒಂದು ರಹಸ್ಯವನ್ನು ತಿಳ್ಕೊಂಡು ಸಂಜೆ ವಿದ್ಯಾರ್ಥಿಗಳಿಗೆ ಆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿಕ್ಕೋಸ್ಕರ ತಾಯಿ ಶಾರದೆಯ ಅನುಗ್ರಹಕ್ಕೋಸ್ಕರ ನೀವೇನು ಮಾಡಬೇಕು, ಸ್ವಲ್ಪ ಹೊತ್ತು ಕಾಯ್ತಾ ಇರಿ. 13ನೇ ತಾರೀಕು ಶುಕ್ರವಾರ ಗುರೂಜಿ ಕಾರ್ಯಕ್ರಮವೊಂದಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಅದರ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೀನಿ ವೀಕ್ಷಕರೇ. ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದ 10ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಬ್ರಹ್ಮರಥೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮ ನಡೆಯುವಂತ ಸ್ಥಳ 11ನೇ ಅಡ್ಡರಸ್ತೆ, ಚೌಡೇಶ್ವರಿ ದೇವಸ್ಥಾನದ ರಸ್ತೆ, ವಿವಸ್ ಕಾಲೋನಿ, ಗೊಟ್ಟಿಗೆರೆ ಅಂಚಿ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು 83. ಈ ಭಾಗದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಗುರೂಜಿ ಕೂಡ ಕಾರ್ಯಕ್ರಮಕ್ಕೆ ಭೇಟಿಯನ್ನ ಕೊಡ್ತಾರೆ. ಜೊತೆಗೆ ಆನಂದ್ ಗುರೂಜಿಯವರನ್ನ ಬನ್ನೇರುಘಟ್ಟ ಮುಖ್ಯ ರಸ್ತೆಯಿಂದ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದವರೆಗೆ ರಾಜ ಬೀದಿಯಲ್ಲಿ ವಿಜೃಂಭಣೆಯನ್ನ ಕರೆದುಕೊಂಡು ಹೋಗುವಂತ ಕಾರ್ಯಕ್ರಮ ಕೂಡ ಇದಾಗಿರುತ್ತೆ. ಜೊತೆಗೆ ವೀಕ್ಷಕರೇ, ಬ್ರಹ್ಮರಥೋತ್ಸವ ಕೂಡ ಇರುತ್ತೆ. ಅಂದ್ರೆ ಚೌಡೇಶ್ವರಿ ಅಮ್ಮನವರ ಬ್ರಹ್ಮರಥೋತ್ಸವ, ಅನ್ನ ಸಂತರ್ಪಣೆ, ಹಾಗೆ ರಾತ್ರಿ ಹೂವಿನ ಕರಗ ಮತ್ತು ಪಲ್ಲಕ್ಕಿಗಳ ಉತ್ಸವ ಕೂಡ ಇರುತ್ತೆ. ತಾವೆಲ್ಲರೂ ಈ ಉತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರಲ್ಲ ವೀಕ್ಷಕರೇ. ಗುರುಜಿ ಜೊತೆ ಮಾತನಾಡ್ತಾ ಹೋಗ್ತೀನಿ. ಗುರುಜಿ, ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ವಿದ್ಯಾರ್ಥಿಗಳಿಗೆ ಕಾನ್ಸಂಟ್ರೇಷನ್ ಕೂಡ ಬೇಕಾಗುತ್ತೆ. ತಮ್ಮ ಓದಿನ ಪ್ರಯತ್ನದ ಜೊತೆಗೆ ದೇವರ ಅನುಗ್ರಹ ಅನುಷ್ಠಾನಗಳು ಕೂಡ ಬೇಕಾಗುತ್ತೆ. ಅನುಷ್ಠಾನದ ಕ್ರಮವನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ. ಖಂಡಿತ ಮನುಷ್ಯನ ಏಕಾಗ್ರತೆಯನ್ನು ಹೆಚ್ಚಿಸ್ಕೊಳ್ತಕ್ಕಂತಹದ್ದು.
ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಹೆಚ್ಚಾಗಿ ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ತಾಯಿ ಶಾರದೆಗೆ ಮೊರೆ ಹೋಗ್ತಕ್ಕಂಥದ್ರಲ್ಲಿ ತಪ್ಪಿಲ್ಲ. ವಿದ್ಯಾಧಿದೇವತೆ ವಿದ್ಯೆಯನ್ನು ಹೆಚ್ಚು ಪ್ರತಿಯೊಬ್ಬರಿಗೂ ಸಹಿತ ವಿದ್ಯೆ ಅಂತಕ್ಕಂಥದ್ದು ಸಾಮಾನ್ಯವಲ್ಲ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರ ಮನೆಗಳಲ್ಲೂ ಒಂದು ಕೊರತೆ ಇದೆ. ನಮ್ಮ ಮಕ್ಕಳು ಸಮಂಜಸವಾಗಿ ಓದ್ತಾ ಇಲ್ಲ. ಬೆಳಗಿನಿಂದ ಸಾಯಂಕಾಲದವರೆಗೂ ಎಲ್ಲರೂ ಸಹಿತ ಶಾಲೆ ಆಯಿತು, ಮತ್ತು ಟ್ಯೂಷನ್ ಆಯಿತು, ಮನೇಲಿ ನಾವು ಪಾಠ ಹೇಳಿದ್ದಾಯಿತು, ಇಷ್ಟೆಲ್ಲ ಮಾಡಿದ್ರೂ ಮಾರ್ಕ್ಸ್ ಮಾತ್ರ ತುಂಬ ಕಡಿಮೆ ಇದೆ. ಇಂತಹ ಒಂದು ನೋವು ಪ್ರತಿಯೊಬ್ಬರ ಕುಟುಂಬದಲ್ಲೂ ಇದೆ. ಅಷ್ಟೇ ಅಲ್ದಿರ ವಿದ್ಯಾರ್ಥಿಗಳಿಗೆ ಅವ್ರದೇ ಆದಂತಹ ಒಂದು ವರ್ಚಸ್ಸು, ತೇಜಸ್ಸಿರುತ್ತೆ. ಅವರಿಗೆ ಯಾರೊಬ್ಬರು ಹೇಳ್ಕೊಡೋದಕ್ಕಿಂತ ಅವರಿಗೆ ಅವ್ರದೇ ಆದಂಥ ಸ್ವಂತ ಜ್ಞಾನದಲ್ಲಿ ಬರಬೇಕು. ನಾನು ಇಷ್ಟು ಪ್ರಮಾಣ ಓದಬೇಕು, ನಾನು ಓದೋದ್ರಿಂದ ನನ್ನ ಅಭಿವೃದ್ಧಿ ಹೇಗಿರುತ್ತೆ, ಅಥವಾ ನನ್ನ ಓದಿಗೆ ತಕ್ಕಂತಹ ಒಂದು ಅನುಷ್ಠಾನ ನಾವು ಮಾಡ್ಕೊಳ್ಬೇಕಾಗತ್ತೆ, ಅಥವಾ ನನ್ನ ವಿದ್ಯಾಭ್ಯಾಸ ಚೆನ್ನಾಗಿ ಓದಿ ನಾವು ಮುಂದೆ ಬರಬೇಕಾದ್ರೆ ನಾನು ಏನು ಮಾಡಬೇಕು, ಈ ಪ್ರಕಾರವಾದಂಥ ಹಲವಾರು ಥರ ವಿಭಿನ್ನವಾದಂಥ ರೀತಿಗಳಲ್ಲಿ ಆಲೋಚನೆಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಇಂತಹ ಶುಭ ಮುಹೂರ್ತಗಳಲ್ಲಿ ಅವರು ಮಾಡಬಹುದಾದಂತಹ ಅನುಷ್ಠಾನಗಳನ್ನು ಸ್ವಲ್ಪ ಶ್ರದ್ಧೆಯಿಂದ ಮಾಡಿದ್ದೇ ಆದರೆ ಖಂಡಿತ ಸಾಕಷ್ಟು ಫಲವನ್ನು ತೆಗೆದುಕೊಳ್ಬೋದು. ಹಾಗೆ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಸಹಿತ ನೀವು ಮಾಡಬೇಕಾದ್ದು ಇವತ್ತು ಸಂಜಾ ಕಾಲದಲ್ಲಿ, ಸಂಜೆ ಗೋಧೂಳಿ ಲಗ್ನದಲ್ಲಿ. ಗೋಧೂಳಿ ಲಗ್ನ ಅಂದರೆ ಭಾಳ ವಿಶೇಷವಾದಂತಹ ಮುಹೂರ್ತ. ಆ ಗೋಧೂಳಿ ಲಗ್ನದಲ್ಲಿ ನೀವೇನು ಅನುಷ್ಠಾನ ಮಾಡಬೇಕು, ಯಾವ ಅನುಷ್ಠಾನವನ್ನು ಮಾಡೋದ್ರಿಂದ ಏನೆಲ್ಲ ಕಾರ್ಯಸಿದ್ಧಿ, ಆ ವಿಚಾರವನ್ನು ನಾನು ತಿಳಿಸ್ಕೊಡ್ತೇನೆ. ಆದರೆ ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ ನೋಡೋಣ. ಪಂಚಾಂಗ ಶ್ರವಣ ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತೀನಿ. ಒಟ್ಟಾರೆ ಇವತ್ತಿನ ದಿವಸ ಪ್ರತಿಯೊಬ್ಬರ ಮನೆಗಳಲ್ಲೂ ಸಾಧ್ಯವಾದಷ್ಟು ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ನಾನು ಹೇಳ್ತಕ್ಕಂಥ ಈ ಒಂದು ಬೀಜಾಕ್ಷರಿ ಮಂತ್ರ ಇರಬಹುದು ಅಥವಾ ಅನುಷ್ಠಾನ ಇರಬಹುದು, ಅನುಷ್ಠಾನವನ್ನು ಸಾಧ್ಯವಾದಷ್ಟು ಶಾಸ್ತ್ರಬದ್ಧವಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಮನೆ ಪರಿಸರದಲ್ಲಿ ನೀವು ಮಾಡೋದ್ರಿಂದ ಸಾಕಷ್ಟು ಫಲಗಳಿದೆ. ನೋಡಿ, ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ನಾವು ಹೇಗಿರ್ತೀವಿ, ಯಾವ ಪ್ರಕಾರವಾದಂಥ ಅನುಷ್ಠಾನ ಮಾಡ್ತೀವಿ, ಅನುಷ್ಠಾನದಲ್ಲಿ ನಾವು ಎಷ್ಟು ಶ್ರಮ ವಹಿಸ್ತೀವಿ, ಅದರ ಫಲ ಖಂಡಿತ ಸಿಕ್ಕೇ ಸಿಗುತ್ತೆ. ಕಷ್ಟಪಟ್ಟರೆ ಯಾವುದು ಪ್ರತಿಫಲ ಸಿಗೋದಿಲ್ಲ, ಎಲ್ಲಕ್ಕೂ ಇದೆ. ಆದರೆ ಕಷ್ಟಕ್ಕೆ ಪ್ರತಿಫಲ ಇರತಕ್ಕಂಥದ್ದು. ಸುಲಭನಾಗಿ ಕೂತ್ಕೊಂಡು ಚೇರ್ ಮೇಲೋ ಆಸನದ ಮೇಲೋ ಕೂತ್ಕೊಂಡು ಆತ ಬೇಕಾದಂಥ ರೀತಿಯಲ್ಲಿ ರಾಜವೈಭೋಗ ನೋಡ್ತಿದ್ದರೆ ಆತನ ಮುಂದಿನ ಭವಿಷ್ಯದಲ್ಲಿ ಆ ಕ್ಷಣಕ್ಕೆ ಮಾತ್ರವೇ ಆ ಯೋಗ ಇರುತ್ತೆ ವಿನಃ ನಾಳೆಗದಿರೋದಿಲ್ಲ. ಆದರೆ ಜ್ಞಾನ ಎಂಬತಕ್ಕಂಥ ದೇಗುಲದಲ್ಲಿ ಆ ತಾಯಿ ಶಾರದೆಯನ್ನು ಆರಾಧನೆ ಮಾಡ್ತಾ ಮತ್ತಷ್ಟು ಜ್ಞಾನವನ್ನು ಹೆಚ್ಚಿಸ್ಕೊಳ್ತಾ ಹೋದರೆ, ಆ ಜ್ಞಾನದಿಂದ 4-6 ಜನದ ಮನೆಗೆ ಬೆಳಕಾಗ್ತಾ ಹೋದರೆ ಅದು ಜೀವನಕ್ಕೆ ಒಂದು ಸಾಫಲ್ಯತೆ ಕೊಡುತ್ತೆ, ಒಂದು ವಿಶೇಷತೆ ಕೊಡುತ್ತೆ. ಬನ್ನಿ ಪಂಚಾಂಗ ಶ್ರವಣ ನೋಡೋಣ. ಓಂ ಭಗವತೀ ನಮಃ. ಗಂಧಧ್ವಾರಾಂಧರಾದರ್ಶಾ ನಿತ್ಯಪುಷ್ಟಾಂಗರೀಷಣೀಂ ಈಶ್ವರೀಂ ಸರ್ವದಾನಾಂತ್ವಾಮಿಹೋಪಹ್ತ್ವಯೇ ಶ್ರಿಯಂ. ಓಂ ಭಗವತೀ ನಮಃ. ಓಂ ಭಗವತಾರಾಧ್ಯಾಯ ನಮಃ. ಓಂ ಗೌರೀ ನಮಃ. ಓಂ ಸರ್ವಮಂಗಳೇ ನಮಃ. ಶ್ರೀ ಜಯನಾಮ ಸಂವತ್ಸರೆ ಉತ್ತರಾಯಣಿ ಶಿಶಿಋತು ಮಾಘಮಾಸ ಕೃಷ್ಣಪಕ್ಷ 6/2/2015 ಶುಕ್ರವಾರ ದ್ವಿತೀಯ. ಇವತ್ತು ಬೆಳಗ್ಗೆ 7:35 ಮಾತ್ರ. ಅನಂತರ ತೃತೀಯ ಬರ್ತಕ್ಕಂಥದ್ದು ಪುಬ್ಬ ನಕ್ಷತ್ರ ಇರತಕ್ಕಂಥದ್ದು. ನಕ್ಷತ್ರಚಾರ ಪ್ರಕಾರ ಅಂದರೆ ಇವತ್ತು ತೃತೀಯ ಪುಬ್ಬ ನಕ್ಷತ್ರ. ಪುಬ್ಬ ನಕ್ಷತ್ರದಲ್ಲೂ ಸಹಿತ ಸಿಂಹರಾಶಿಗೆ ಬಹಳ ಒಳ್ಳೆಯ ಫಲ. ಹಾಗೆ ಪುಬ್ಬ ನಕ್ಷತ್ರ ಇವತ್ತಾದ್ದರಿಂದ ಇವತ್ತು ತಾಯಿ ಶಾರದೆಯನ್ನು ಅನುಗ್ರಹಕ್ಕೋಸ್ಕರ ತಾಯಿ ಶಾರದೆಯನ್ನು ಆರಾಧನೆ ಮಾಡಿದ್ರೆ ವಿದ್ಯಾರ್ಥಿಗಳ ಜೀವನಕ್ಕೆ ಒಂದಿಷ್ಟು ಬೆಳಕಿದೆ. ಕಾರಣ ನಾಳೆ ಸಹಿತ ಶೃಂಗೇರಿ ಆಸ್ಥಾನದಲ್ಲಿ ಒಂದು ವಿಶೇಷವಾದಂತಹ ಅನುಷ್ಠಾನ ಇದೆ. ತಾಯಿ ಶಾರದೆಯ ಒಂದು ವಿಶೇಷವಾದಂತಹ ಪೂಜಾನುಷ್ಠಾನವಿದೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಇವತ್ತು ಸಂಜಾ ಕಾಲದಲ್ಲಿ, ಸಂಜೆ ಸಾಯಂ ಸಂಧೆ ಅಂದರೆ ಗೋಧೂಳಿ ಲಗ್ನ, ಹಸುಗಳು ಮನೆಗೆ ಬರುವ ಕಾಲ, ಮಹಾಲಕ್ಷ್ಮಿ ಮನೆಗೆ ಬರುವಂತಹ ಕಾಲ, ಆ ಕಾಲದಲ್ಲಿ ಮನೆಯ ಮುಂಭಾಗ ಸ್ವಚ್ಛ ಮಾಡಿ ರಂಗವಲ್ಲಿನ ಹಾಕಿ ಮನೆಯೊಳಗೆ ದೇವಿಯ ಒಂದು ನಿಮ್ಮ ಮನೆಯ ದೇವಸ್ಥಾನ ಅಥವಾ ನಿಮ್ಮ ಮನೆ ಒಳಗಿರ್ತಕ್ಕಂತಹ ದೇವರ ಮನೆ, ಆ ದೇವರ ಮನೆಯಲ್ಲಿ ಉತ್ತರಾಭಿಮುಖವಾಗಿ ಮಕ್ಕಳನ್ನು ಉತ್ತರಾಭಿಮುಖವಾಗಿ ಕೂಡಿಸಿ ಕೈಯಲ್ಲಿ ಒಂದಿಷ್ಟು ಹೂವು ಅಕ್ಷತೆ ಕಾಳ್ಕೊಡಿ. ನಿಮಗೆ ಇಲ್ಲಿ ಯಾವುದೇ ತರಹ ಖರ್ಚು ವೆಚ್ಚದ ಬಾಬತ್ತಿಲ್ಲ. ನಿಮ್ಮ ಮನೆಯೊಳಗಿರ್ತಕ್ಕಂಥದ್ದು, ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ಪುಷ್ಪ ಹೊರಗಡೆಯಿಂದ ತರುವಂಥದ್ದೇನಿಲ್ಲ. ಒಂದಿಷ್ಟು ಪುಷ್ಪ, ಒಂದಿಷ್ಟು ಅಕ್ಷತೆ ತಗೊಂಡು ಅದನ್ನು ಮಕ್ಕಳ ಎಡಗೈಯಲ್ಲಿ ಹಾಕಿ ಬಲಗೈನ ಈ ಥರ ಇಟ್ಟು ಬಲಗೈ ತೊಡೆ ಮೇಲಿಟ್ಟು ಇವತ್ತಿನ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಸಂಕಲ್ಪ ಅಂದರೆ ಮಂತ್ರತಂತ್ರ ಯಂತ್ರ ಬೇಡ. ತಾಯಿ ಶಾರದೆ, ಅದಕ್ಕೂ ಮುನ್ನ ಗಣಪತಿನ ಪ್ರಾರ್ಥನೆ ಮಾಡಿ, ಗಣಪತಿಯ ಪ್ರಾರ್ಥನೆ ಆದ ನಂತರ ತಾಯಿ ಶಾರದೆಯನ್ನು ಪ್ರಾರ್ಥನೆ ಮಾಡೋದು. ಅಮ್ಮ, ಇವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ ನಮ್ಮ ಭವಿಷ್ಯದಲ್ಲಿ ನಾವು ಆದಷ್ಟು ಶ್ರಮದಿಂದ ಕ್ರಮದಿಂದ ನಾವು ಓದಬೇಕು ಅಂತ ಆಸೆ ಇದೆ, ಓದ್ತಾ ಇದ್ದೀವಿ ಸಹಿತ. ನಿನ್ನ ಆಶೀರ್ವಾದ ಕೊಡುತ್ತಾಯಿ, ನಮ್ಮ ಜ್ಞಾನಕ್ಕೆ ಮತ್ತಷ್ಟು ಮೆರುಗನ್ನು ಕೊಡುತ್ತಾಯಿ. ನಿನ್ನ ಆಶೀರ್ವಾದದೊಂದಿಗೆ ನನ್ನ ಈ ಜ್ಞಾನಭಿಕ್ಷೆ ಮತ್ತಷ್ಟು ಅಭಿವೃದ್ಧಿ ಆಗಲಿ ತಾಯಿ ಅಂಥೇಳಿ ಭಕ್ತಿಯಿಂದ ತಾಯಿನ ಪ್ರಾರ್ಥನೆ ಮಾಡಿ ಒಂದು ಬೀಜಾಕ್ಷರಿ ಮಂತ್ರವಿದೆ. ಆ ಮಂತ್ರ ನಾನು ನಿಮಗೆ ಉಪದೇಶಿಸ್ತೀನಿ, ಆ ಮಂತ್ರ ನಿಮಗೆ ತಿಳಿಸ್ತೀನಿ. ಆ ಮಂತ್ರವನ್ನು ನೀವಿವತ್ತು ಹೇಳಿಕೊಂಡಿದ್ದೆ ಹೋದರೆ ನೀವು ಮಕ್ಕಳಿಗೆ ಹೇಳಿಕೊಟ್ರು ಸಹಿತ
ಆ ಮಕ್ಕಳು ಅಭಿವೃದ್ಧಿನ ಕಾಣ್ತಾರೆ. ಆ ಅಭಿವೃದ್ಧಿನ ಕಾಣಬೇಕಾದ್ರೆ ಪೋಷಕರು ನೀವು ಮಾಡಬೇಕಾದಂತಹದ್ದು ಮಕ್ಕಳಿಗೆ ಇದೊಂದು ಸಹಾಯವನ್ನು ಮಾಡಿ, ಮಕ್ಕಳನ್ನು ಸಾಧ್ಯವಾದಷ್ಟು ಜ್ಞಾನವಂತರನ್ನಾಗಿ ಸಂಸ್ಕಾರವಂತರನ್ನಾಗಿ ಮಾಡಿ. ಜೊತೆಗೆ ನಾವು ಭಗವಂತನ ಮುಂದೆ ಅಪೇಕ್ಷೆ ನಾವು ಏನಿಟ್ಟರೂ ಸಹಿತ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಭಗವಂತನ ಹತ್ರ, ಭಗವತಿ ಹತ್ರ, ದೇವಿ ಹತ್ರ ನಾವು ಮಾತಾಡುವ ಮಾತು ನಮಗಳು ಪುನಃ ಸ್ಪಂದಿಸದಿರೇ ಇರಬಹುದು. ಆದರೆ ನಾವು ಆಡುವ ಪ್ರತಿಯೊಂದು ಮಾತು ಆ ತಾಯಿಯ ಪಾದದಲ್ಲಿರುತ್ತೆ. ಆ ತಾಯಿ ಕೇಳಿಸ್ಕೊತಾಳೆ. ಅದನ್ನು ತಕ್ಕಂತೆ ಕಾಲಕ್ರಮೇಣ ನಮಗದರಿಂದ ಸಿಗ್ತಕ್ಕಂತಹ ಫಲಗಳು, ಸಿಗ್ತಕ್ಕಂತಹ ಲಾಭ ಖಂಡಿತ ಇದೆ. ಇದನ್ನು ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥ ಸಿದ್ಧಿಪುರುಷರು ಸಾಕಷ್ಟು ಜನ ಇದ್ದಾರೆ. ಅದಕ್ಕೋಸ್ಕರ ಇವತ್ತಿನ ಸಂಧ್ಯಾ ಕಾಲದಲ್ಲಿ ಈ ಅನುಷ್ಠಾನವನ್ನು ಮಾಡೋಣ. ಆದರೆ ಅದಕ್ಕೂ ಮುನ್ನ ದರ್ಪಣಾಂಜನ ದರ್ಶನ ಮಾಡೋಣ. ಓಂ ಭಗವತೀಂ ಶ್ರೀರಾಜರಾಜೇಶ್ವರಿ ಲಲಿತಾಂಬಿಕಾಯ ನಮಃ, ಕಾತ್ಯಾಯನೀ ನಮಃ, ನವದುರ್ಗಾಯ ನಮಃ, ಮಹಾಕಾಳೀ ನಮಃ, ಶ್ರೀಮತೀ ನಮಃ, ವಿಶ್ವಂಭರಣ್ಯೇ ನಮಃ, ವಿಶ್ವದಾಕ್ಷಿಣ್ಯೇ ನಮಃ, ನವದುರ್ಗಾಯ ನಮಃ, ಮಹಾಕಾಳೀ ನಮಃ, ಶ್ರೀಮದ್ಮಹಾಬಾಲಾ ತ್ರಿಪುರಸುಂದರೀ ದೇವತಾಭ್ಯೋ ನಮಃ. ಅಮ್ಮ ಭಗವತಿ ಶ್ರೀರಾಜರಾಜೇಶ್ವರಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚಾಂ ಗುರು ಶುಕ್ರಶನಿಶ್ಚಾರಾಹವೇ ಕೇತವೇ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಧುಂ ದುರ್ಗಾಯೈ ನಮಃ, ಓಂ ಧುಂ ದುರ್ಗಾಯೈ ನಮಃ, ಓಂ ಧುಂ ದುರ್ಗಾಯೈ ನಮಃ. ರಾಶಿ ಫಲಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಬಹಳ ಚಂಚಲತೆಯಿಂದ ಯಾವುದೇ ಒಂದು ಕೆಲಸ ಆದರೂ ಸ್ವಲ್ಪ ಆತಂಕದಲ್ಲಿರ್ತೀರಿ. ನಿಮ್ಮೊಳಗೆ ನಿಮಗೆ ನೆಮ್ಮದಿ ಇಲ್ದಿರ ಯಾವ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಆತಂಕ ಪಡ್ತಕ್ಕಂಥದ್ದು. ಶಾಲೆಗೆ ಓಡಬೇಕಾದಂತಹ ವಿದ್ಯಾರ್ಥಿಗಳಿಂದ ಮೊದಲುಕೊಂಡು ಉದ್ಯೋಗಕ್ಕಾಗಿ ಆಚೆ ಓಡಾಡ್ತಕ್ಕಂಥವರವರೆಗೂ ಎಲ್ಲರೂ ಸಹಿತ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಯಾವ ಬುಕ್ಸ್ ತೆಗೆದುಕೊಂಡು ಹೋಗಬೇಕೋ ಅದನ್ನು ಬಿಟ್ಟು ಬೇರೆಲ್ಲ ಬುಕ್ಸ್ ಕೈಲಿಟ್ಕೊಂಡಿರ್ತೀರಿ. ಹಾಗೆ ಆಫೀಸ್ಗೆ ಹೊರಡಬೇಕಾದ್ರೆ ಯಾವ ಕೆಲಸ ಇವತ್ತು ಇಂಪಾರ್ಟೆಂಟ್ ಇರುತ್ತೋ ಅದನ್ನು ಬಿಟ್ಟು ಬೇರೆಲ್ಲ ಕೆಲಸದ ಬಗ್ಗೆ ಚಿಂತನೆ ಮಾಡ್ತೀರಿ. ಸಣ್ಣ ಪುಟ್ಟ ವ್ಯಕ್ತಿಗಳಿಂದ ಮನಸ್ಸು ನೋವಾಗೋ ತರಹ ನಿಮ್ಮ ಮಾತು ಕೇಳಬೇಕಾದ ಪ್ರಸಂಗ ಎದುರಾಗ್ಬೋದು. ಆರ್ಥಿಕ ಪರಿಸ್ಥಿತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಇಕ್ಕಟ್ಟಾಗಿ ಇಲ್ಲದ ಸಮಸ್ಯೆಯನ್ನು ಎದುರಿಸಬೇಕಾದಂತಹ ಪ್ರಸಂಗ ಎದುರಾಗ್ಬೋದು. ಜೋಪಾನ. ಮೇಷರಾಶಿಯವರ ಭವಿಷ್ಯತ್ತು ಅಷ್ಟೊಂದು ಸಮಂಜಸವಾದಲ್ಲ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತಿನ ದಿವಸ ಸಾಧ್ಯವಾದರೆ ಮಾರುತಿ ಸೇವೆ ಮಾಡಿ. ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನಡುದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಪ್ರಸನ್ನಾಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡೋದ್ರಿಂದ ಬಂದೊದಗತಕ್ಕಂತಹ ಇಂತಹ ಸಮಸ್ಯೆಗಳು, ಇಂತಹ ಸಂಕಷ್ಟಗಳಿಂದ ಮುಕ್ತರಾಗಬಹುದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳಿದೆ. ತಲೆನೋವಾಗಲಿ, ಮೈಕೈ ನೋವಾಗಲಿ, ಗಂಟಲು ನೋವಾಗಲಿ ಅಥವಾ ಎದೆ ಉರಿ ಬರ್ತಕ್ಕಂಥದ್ದಾಗಲಿ ಇದು ಬೆಳಗಿನಿಂದಲೇ ಪ್ರಾರಂಭ ಆಗಿಬಿಡುತ್ತೆ. ಆದರೆ ಒಂದಂತೂ ಸತ್ಯ, ಮನಸ್ಸಲ್ಲಾಗುವಂತಹ ಒಂದು ಆರೋಗ್ಯ ಸಮಸ್ಯೆ, ನಿಮ್ಮ ಬಾಧೆ, ಅದನ್ನು ಮತ್ತೊಬ್ಬರಲ್ಲೂ ಹೇಳ್ಕೊಳಕ್ಕಾಗ್ದಿರ ಅದನ್ನು ಹೇಗೆ ಸರಿ ಹೋಗುತ್ತೋ ಬಿಡುತ್ತೋ, ಅದಕ್ಕೆ ಬೇಕಾದಂತಹ ಮೆಟೀರಿಯಲ್ ಅಂದರೆ ಔಷಧಿ ಏನು ತಗೋಬೇಕೋ ಬಿಡಬೇಕು, ಹೀಗೆ ಒಂದಲ್ಲ ಒಂಥರ ಬೇರೆ ಬೇರೆ ಥರ ಆಲೋಚನೆಗಳು ಶುರುವಾಗಿಬಿಡುತ್ತೆ. ಆದರೆ ಒಂದಂತೂ ಸತ್ಯ, ಜಾತಕದಲ್ಲಿ ಬುಧ ಮತ್ತು ಚಂದ್ರ ಚೆನ್ನಾಗಿರೋದ್ರಿಂದ ಮನಸ್ಸಲ್ಲಾಗುವಂತಹ ಬದಲಾವಣೆಗಳು, ಚಂಚಲತೆ ಸಾಕಷ್ಟಿದ್ರು ಎಲ್ಲೋ ಒಂದು ಕಡೆ ನಿಮಗೆ ನೀವೇ ಧೈರ್ಯ ತಂದುಕೊಂಡು ಅದಕ್ಕೆ ಬೇಕಾದ ಔಷಧಿ ಕ್ರಮವನ್ನು ಮಾಡ್ಕೊಳ್ತೀರಿ. ಇವತ್ತಿನ ದಿನದ ಒಂದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಈ ದಿನವನ್ನು ಬಹಳ ಸುಂದರವಾಗೂ ಕಳೀತೀರಿ. ಹಾಗೆ ವೃಷಭ ರಾಶಿಯವರು, ನೀವು ಧರಿಸ್ತಕ್ಕಂತಹ ವಸ್ತ್ರಗಳನ್ನು ಒಮ್ಮೆ ಮೈಮೇಲೆ ಹಾಕ್ಕೊಳ್ಳೋದು, ಬಿಚ್ಚಿ ಬೇರೆ ಬಟ್ಟೆ ಹಾಕೊಳ್ಳುವಂಥದ್ದು, ಅಥವಾ ಹಾಕಿರೋ ವಸ್ತ್ರದ ಜೊತೆ ಇನ್ನೇನೋ ಒಂದು ಅಲಂಕಾರ ಮಾಡ್ಕೊಳ್ಳುವಂಥದ್ದು. ಒಟ್ಟು ಅಲಂಕಾರದ ಬಗ್ಗೆ ಬಹಳ ಕಾಳಜಿ ವಹಿಸ್ತೀರಿ. ಇವತ್ತು ಒಳ್ಳೆಯದಾಗಲಿ. ವೀಕ್ಷಕರೇ, ಈ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ತಕ್ಷಣ ಆನಂದ್ ಗುರೂಜಿಯವರು ಕಾರ್ಯಕ್ರಮವೊಂದಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಶ್ರೀ ಉಗ್ರ ಮುನೇಶ್ವರ ಸ್ವಾಮಿಯ 15ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದಾಗಿರುತ್ತೆ. ಕಾರ್ಯಕ್ರಮ ನಡೆಯುವಂತಹ ಸ್ಥಳ ಚಿಕ್ಕಕಲ್ಬಾಳು, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ಗುರೂಜಿ ಭೇಟಿ ಕೊಡುವಂತಹ ಕಾರ್ಯಕ್ರಮಕ್ಕೆ ತಾವು ಕೂಡ ಆಗಮಿಸಿ ಗುರೂಜಿಯವರ ದರ್ಶನ ಹಾಗೆ ಗುರೂಜಿಯವರ ಆಶೀರ್ವಾದಕ್ಕೆ ಪಾತ್ರರಾಗ್ತೀರಾ ಅಲ್ವಾ ವೀಕ್ಷಕರೇ? ಹಾಗೆ ಮತ್ತೊಂದು ವಿಚಾರ, ಗುರೂಜಿ ಮಹಾರಾಷ್ಟ್ರದಿಂದ ಪತ್ರವೊಂದು ಬಂದಿದೆ. ಆ ಪತ್ರದಲ್ಲಿ ದೇವಿಯ ಪ್ರಸಾದವನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಆ ಪ್ರಸಾದವನ್ನ ಸ್ವತಃ ತಮ್ಮ ಅಮೃತ ಹಸ್ತದಿಂದ ತಾವೇ ಓಪನ್ ಮಾಡಬೇಕು ಅಂತ ಕೂಡ ಕೇಳ್ಕೊಂಡಿದ್ದಾರೆ ಗುರೂಜಿ. ಹಾಗೆ ಪತ್ರವನ್ನ ಓದ್ತಾ ಹೋಗ್ತೀನಿ ನಾನು. ಜಿ ಕನ್ನಡ ವಾಹಿನಿಗೆ ಹಾಗೂ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರಿಗೆ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆ
ಜತ್ತಾ ತಾಲೂಕಿನಲ್ಲಿ ಬರುವಂತ ಸುಕ್ಷೇತ್ರ ಗುಡ್ಡಾಪುರ ದಾನವ ದೇವಸ್ಥಾನದ ಟ್ರಸ್ಟಿನ ಅಧ್ಯಕ್ಷ ಹಾಗೂ ಕಾರ್ಯಕಾರಿ ಮಂಡಳಿ ಹಾಗೂ ಭಕ್ತರ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳು. ನಮ್ಮ ಕಡೆಯಿಂದ ಕೂಡ ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು. ಹಾಗೆ ಗುರೂಜಿಯವರೇ, ವನಸಿರಿ ಎಂಬ ಸಂಜೀವಿನಿಯು ತಮ್ಮ ಒಳಲೊಳಗೆ ಇಟ್ಟುಕೊಂಡು ಸಮಸ್ತ ಜನರ ಕಲ್ಯಾಣಕ್ಕಾಗಿ ಸರ್ವರಿಗೂ ಸಮನಾಗಿ ಹಂಚುತ್ತಾ ಬಳಲಿ ಬಂದಂತ ಭಕ್ತರಿಗೆ ಭೇದ ಭಾವವಿಲ್ಲದೆ ತಮ್ಮ ಸ್ವರ ಜ್ಯೋತಿಷ್ಯದ ಮುಖಾಂತರ ಕಣ್ಣಿನ ರೇಖೆಯ ಆಧಾರದ ಮೇಲೆ ಸರ್ವದೋಷ ನಿವಾರಣೆ ಮಾಡುತ್ತಾ ಸರಳ ರೀತಿಯಲ್ಲಿ ಎಲ್ಲರಿಗೂ ಅರ್ಥವಾಗುವಂತೆ ತಿಳಿ ಹೇಳಲು ಮನುಕುಲದ ಉದ್ಧಾರಕ್ಕಾಗಿ ಜನ್ಮ ತಾಳಿದ್ದೀರಿ. ನಿಮಗೆ ಜನ್ಮ ಕೊಟ್ಟಂತ ಆ ತಾಯಿಗೆ ಕೋಟಿ ಕೋಟಿ ದೀರ್ಘದಂಡ ನಮಸ್ಕಾರಗಳು ಅಂತ ತಿಳಿಸಿದ್ದಾರೆ ಗುರುಜಿ. ಹಾಗೆ ತಮ್ಮ ಕುಟುಂಬ ಸಮೇತರಾಗಿ ಈ ಕ್ಷೇತ್ರಕ್ಕೆ ಬಂದು ದರ್ಶನವನ್ನ ಪಡೆದುಕೋಬೇಕು ಅಂತ ಕೂಡ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಗುರುಜಿ. ತುಂಬ ಸಂತೋಷ ತಾಯಿ. ಶುಕ್ರವಾರ ದಾನಮದೇವಿಯ ಪ್ರಸಾದ, ಈ ಪ್ರಸಾದ ನನಗೆ ಕಳಿಸ್ಕೊಟ್ರು ಸಹಿತ ಇವತ್ತು ಈ ನನ್ನ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥ ನೋಡುಗರೆಲ್ಲರಿಗೂ, ಎಲ್ಲ ನನ್ನ ಅಭಿಮಾನಿ ದೇವರಿಗೂ, ನಿಮ್ಮೆಲ್ಲರಿಗೂ ಸೇರ್ತಕ್ಕಂಥದ್ದು ಈ ಪ್ರಸಾದ ಅಲ್ಲಿಂದ ನನಗೆ ಬಂದರು. ನಾನು ಈ ಪ್ರಸಾದ ನನ್ನ ಕೈಲಿಟ್ಕೊಂಡು ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಈ ಪ್ರಸಾದ ನನಗೂ ನಿಮ್ಮೆಲ್ಲರಿಗೂ ಸೇರ್ತಕ್ಕಂಥದ್ದು. ಮತ್ತೊಮ್ಮೆ ತಾಯಿಯ ದರ್ಶನವನ್ನು ಮಾಡೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ದಾನಮದೇವಿಯ ಮಹಾಪ್ರಸಾದ ಅಂದರೆ ಮೂಲ ವಿಗ್ರಹದ ದರ್ಶನ ಅವರು ಕಳಿಸ್ಕೊಟ್ಟಿದ್ದಾರೆ. ದಾನಮದೇವಿ ಆ ತಾಯಿಯ ಸಂಪೂರ್ಣ ಕೃಪಾಶೀರ್ವಾದ ಎಲ್ಲರಿಗೂ ಇರಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸಾಧ್ಯವಾದಷ್ಟು ಬೇಗ ಈ ತಾಯಿನ ದರ್ಶನ ಮಾಡುವಂತಹ ಭಾಗ್ಯ ನನಗೆ ಸಿಗಲಿ. ಶೀಘ್ರವಾಗಿ ನಾವು ಸಹಿತ ನಮ್ಮ ಜಿ ಕನ್ನಡ ವಾಹಿನಿಯ ಎಲ್ಲ ಸಿಬ್ಬಂದಿ ವರ್ಗ ಈ ದೇವಿಯ ದರ್ಶನಕ್ಕೆ ಹೊರಟು ಅಲ್ಲಿರ್ತಕ್ಕಂಥ ಸಾನ್ನಿಧ್ಯದ ಆ ತಾಯಿಯ ಒಂದು ವಿಶೇಷವಾಗಿರ್ತಕ್ಕಂತಹ ಉತ್ಸವನೋ, ಪ್ರಾಕಾರೋತ್ಸವನೋ ಅಥವಾ ಅಮ್ಮನವರಲ್ಲಿ ನಡೀಬೋದಂಥ ಅಭಿಷೇಕ ಅಲಂಕಾರ ಸೇವೆಗಳನ್ನು ನಾವು ಚಿತ್ರೀಕರಿಸಿ ನಮ್ಮ ರಾಜ್ಯದ ಜನತೆಗೆ, ಜೊತೆಗೆ ನಮ್ಮ ಈ ಕಾರ್ಯಕ್ರಮ ನೋಡ್ತಕ್ಕಂತಹ ನಮ್ಮ ಅಭಿಮಾನಿ ದೇವರೊಳಗೆ ಈ ಕಾರ್ಯಕ್ರಮದ ಮುಖಾಂತರ ತಾಯಿನ ನೋಡಿಸುವಂತಹ ಕಾಯಕ, ಅಂತಹ ಒಂದು ಕೆಲಸ ಆ ತಾಯಿ ಶೀಘ್ರವಾಗಿ ನಮ್ಮೊಂದಿಗೆ ಮಾಡಿಸ್ಲಿ ಅಂತ ನಾನು ದೇವಿನ ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದರೆ ಶುಕ್ರವಾರ ಇಂಥ ಒಂದು ವಿಶೇಷವಾದಂತಹ ಸೌಭಾಗ್ಯ, ತಾಯಿ ಪ್ರಸಾದ, ತಾಯಿಯ ಫೋಟೋ, ಅಲ್ಲಿಂದ ಬಂದಿರತಕ್ಕಂಥ ಒಂದು ಕಾಗದ ಭಾಳ ಸಂತೋಷ ತಂದಿದೆ. ಇದನ್ನು ಕಳಿಸ್ಕೊಟ್ಟಿರ್ತಕ್ಕಂತಹ ಯಾರು ನೀವು ಕಳಿಸ್ಕೊಟ್ಟಿದ್ದೀರಿ, ನಿಮಗೂ ಸಹಿತ ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ಆಗಲಿ. ಆ ತಾಯಿ ಎಲ್ಲರನ್ನೂ ಸಹಿತ ಲೋಕಮಾತೆ ಸನ್ಮಂಗಳೆ, ಎಲ್ಲರಿಗೂ ಸಹಿತ ಸರ್ವಮಂಗಳೆ ಒಳ್ಳೆಯದನ್ನು ಮಾಡಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇನ್ನು ಮಿಥುನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮಿಥುನ ರಾಶಿಯವರು ಇವತ್ತಿನ ದಿವಸ ಕೆಲಸ ಕಾರ್ಯಗಳ ಬಗ್ಗೆ ಬಹಳ ಚಂಚಲತೆಯಿಂದ ಇದ್ದೀರಿ. ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಪರಿಪೂರ್ತಿ ಮಾಡಲಿಕ್ಕೆ ಆಗದಿರ ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳನ್ನು ತಂದುಕೊಳ್ಳುವಂಥ ದಿನ ಆಗಿದೆ. ಜೊತೆಗೆ ನಿಮ್ಮ ಎಲ್ಲ ತರಹ ಕೆಲಸಗಳಲ್ಲೂ ಅಡ್ಡಿ ಆತಂಕನೇ ಕಾಣಿಸ್ತಾ ಇದೆ. ಬೆಳಿಗ್ಗೆನೇ ಒಂಥರ ಮೂಡಿಲ್ದಿರ, ಯಾವ ಕೆಲಸವೂ ಮಾಡೋಕ್ಕಾಗ್ದಿರ, ಮನೇಲಿರೋದ ಅಥವಾ ರಜಾ ಹಾಕೋದ ಅಥವಾ ಎಲ್ಲನ ದೂರ ಬರ ಹೊರಡೋದ ಅಥವಾ ಯಾವ್ದಾದ್ರು ಮನರಂಜನಾ ಕ್ಷೇತ್ರಕ್ಕೆ ಹೊರಡೋದ ಅಥವಾ ಯಾರನ್ನೂ ಮಾತಾಡದಿರ ಮೌನವಾಗಿ ಎಲ್ಲರೂ ಒಂದು ಕಡೆ ಇದ್ಬಿಡೋದ, ಈ ಪ್ರಕಾರ 10 ಹಲವಾರು ಥರ ಆಲೋಚನೆಗಳನ್ನು ಮಾಡ್ತಿರ್ತೀರಿ. ಆದರೆ ಇವತ್ತಿನ ದಿವಸ ತಾಯಿ ರಾಜರಾಜೇಶ್ವರಿನ ಪ್ರಾರ್ಥನೆ ಮಾಡೋದ್ರಿಂದ ರಾಜ್ಯದಾಯಿನಿ ರಾಜರಾಜೇಶ್ವರಿ ನಿಮ್ಮಲ್ಲಿರ್ತಕ್ಕಂಥ ಸಂಕಷ್ಟಗಳನ್ನು ಹೋಗಲಾಡಿಸ್ತಾಳೆ. ತಾಯಿಯ ಆಶೀರ್ವಾದ ನಿಮಗಿದೆ. ದೇವಿನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡಿ ನಿಮ್ಮ ಕೆಲಸಗಳಲ್ಲಿ ಮತ್ತಷ್ಟು ಪ್ರಗತಿಯನ್ನು ಕಾಣ್ತೀರಿ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಕರ್ಕಾಟಕ ರಾಶಿಯಲ್ಲಿರೋರಿಗೆ ಇವತ್ತು ಚಂದ್ರ ಬಹಳ ವಿಶೇಷವಾಗಿದ್ದರೂ ಸಹಿತ ಆರೋಗ್ಯದಲ್ಲಿ, ಮನಸ್ಸಲ್ಲಿ ಆಗ್ತಾ ಇರ್ತಕ್ಕಂತಹ ದುಃಖ ಇನ್ನೊಬ್ಬರಲ್ಲಿ ಹೇಳ್ಕೊಳಕ್ಕಾಗದಿರ ಒಳಗೆ ನೀವೇ ಒಂಥರ ಮನಸ್ಸನ್ನು ತುಂಬ ನೊಂದುಕೊಳ್ತೀರಿ. ನೀವು ಯಾವ ತಪ್ಪು ಮಾಡಿದಿರೋ ಬಿಟ್ಟಿದಿರೋ, ಬಟ್ ತಪ್ಪು ಮಾಡಿದ್ದೀನೇನೋ, ನಾನು ಮಾಡ್ತಾ ಇರೋದು ಸರಿ ಇಲ್ವೇನೋ, ನಾನು ಇರ್ತಕ್ಕಂಥ ದಾರಿ ಸರಿ ಇಲ್ವೇನೋ, ಅಥವಾ ನನ್ನ ಆಲೋಚನೆಗಳು ಯಾಕೆ ನನಗೆ ಇಷ್ಟು ಹಿಂಸೆ ಪಡ್ತಿದೆ ಅಂತ ಬಹಳ ನೋವುತ್ತಿನೋಂಥ ಕಾಲ ಆಗುತ್ತೆ. ಮಧ್ಯಾಹ್ನ 2 ಗಂಟೆವರೆಗೂ ಇದೇ ಪ್ರಕಾರ ನಿಮ್ಮನ್ನು ಮನಸ್ಸು ನೋಯಿಸುತ್ತೆ. 2 ಗಂಟೆ ಮೇಲೆ ಸ್ವಲ್ಪ ಮಂಡಧೈರ್ಯ, ಮನಸ್ಸು ಸ್ವಲ್ಪ ಸಮಾಧಾನ ಮಾಡ್ಕೊಳ್ತೀರಿ. ಅಲ್ಲಿಂದ ಆಚೆಗೆ ಸ್ವಲ್ಪ ನೆಮ್ಮದಿನ ಕಾಣ್ತೀರಿ. ಆದರೆ ಈ ಮಧ್ಯದಲ್ಲಿ ನೀವು ಮಾಡಬೇಕಾದ್ದು ಒಂದು ಶಿವಧ್ಯಾನ ಮಾಡಿ. ರಾಹುಕಾಲ ಇದೆ. ಯಾವುದಾದ್ರು ಒಂದು ಭದ್ರಕಾಳಿಯೋ, ಮಹಾಕಾಳಿಯೋ, ದುರ್ಗಾ ಪರಮೇಶ್ವರಿನೋ, ಶಕ್ತಿ ದೇವತೆಯ ದೇವಸ್ಥಾನಕ್ಕೆ ಹೋಗಿ ಒಂದಿಷ್ಟು ಅರ್ಚನೆ, ಕುಂಕುಮ ಪ್ರಸಾದವನ್ನು ಇಟ್ಕೊಂಡಿದ್ದೆ ಆದರೆ ಕರ್ಕಾಟಕ ರಾಶಿಯವರಿಗೆ ಮತ್ತಷ್ಟು ಅನುಕೂಲನೂ ಆಗುತ್ತೆ. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಸಿಂಹರಾಶಿಯವರಿಗೆ ಕೆಲಸಗಳಲ್ಲೇನೋ ಪ್ರಗತಿ, ಸಾಕಷ್ಟು ಯಶಸ್ಸು, ಮನಸ್ಸಿಗೆ ನೆಮ್ಮದಿಯಾಗಿರತಕ್ಕಂಥ ಕಾಲ. ಆದರೆ ಯಾವುದೇ ಕೆಲಸಗಳಲ್ಲಿ ಮನಸ್ಸಿಗೆ ನೆಮ್ಮದಿ ಇದೆ ಬಿಟ್ಟರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಂತಹ ಅಭಿವೃದ್ಧಿ ಕಾಲ ಅಲ್ಲ.
ಹಾಗಾಗಿ ನೀವು ಮಾಡಬೇಕಾದ್ದು ಸ್ವಲ್ಪ ಮಟ್ಟಿಗೆ ನಿಮ್ಮ ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ, ಆರ್ಥಿಕ ಪರಿಸ್ಥಿತಿನ ಸ್ವಲ್ಪ ಸುಧಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತು ಬೇವಿನ ವೃಕ್ಷನ ಮುಟ್ಟಿ ನಮಸ್ಕಾರ ಮಾಡಿ, ವೃಕ್ಷಕ್ಕೆ ಒಂದು 4 ಪ್ರದಕ್ಷಿಣೆ ಮಾಡಿ, ಅಲ್ಲಿ ಒಂದು ಮಣ್ಣಿನ ಹಣತೆಯಿಂದ ದೀಪ ಹಚ್ಚೋದ್ರಿಂದ, ಬೇವಿನ ವೃಕ್ಷದ ಹತ್ರ ಸಿಂಹರಾಶಿಯವರು ಮಣ್ಣಿನ ಹಣತೆಯಿಂದ ದೀಪ ಹಚ್ಚೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ, ಇರ್ತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಜೊತೆಗೆ ಭಗವತಿನ ಪ್ರಾರ್ಥನೆ ಮಾಡ್ತಾ ಹೋಗಿ. ಸರ್ವಕ್ಕೂ ಎಲ್ಲ ಕೆಲಸಕ್ಕೂ ಸಾಕಷ್ಟು ನಮಗೆ ಅಭಿವೃದ್ಧಿ ಆಗಬೇಕಾದ್ರೂ ದೇವಿ ಆರಾಧನೆ ಒಂದೇ ನಮಗೆ ದಾರಿದೀಪ ಆಗ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲೇನೋ ಬಹಳ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಅಷ್ಟೇ ಪ್ರಗತಿ ಇದೆ. ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಚೆನ್ನಾಗಿರ್ತೀರಿ. ಇವತ್ತು ಯಾವುದೇ ಒಂದು ಅಸಾಧ್ಯವಾದ್ದಾದರೂ ಅದನ್ನು ಸಾಧನೆ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಒಂದು ಒಳ್ಳೆ ದಿನ. ಆದರೆ ದುರ್ಗೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಲಾಭನೂ ಕಾಣ್ತೀರಿ. ಹಾಗೆ ಮಧ್ಯಾಹ್ನ 12 ಗಂಟೆವರೆಗೂ ಒಂದು ಭವಿಷ್ಯತ್ತಾದರೆ 12 ಗಂಟೆ ಮೇಲೆ ಮತ್ತಷ್ಟು ಬದಲಾವಣೆಗಳು ಸಾಕಷ್ಟು ನೀವು ನೋಡ್ಬೋದು. ಆದರೆ ಇವತ್ತಿನ ದಿವಸ ನೀವೇನೇ ಮಾಡಿಕೊಟ್ರೂ ಸ್ವಲ್ಪ ಅಡ್ಡಿ ಆತಂಕ ಇದ್ದರೂ ಸಹಿತ ಅದನ್ನು ಹಿಂದಲೇ ಸರಿಪಡಿಸ್ಕೊಂಡ್ಬಿಡ್ತೀರಿ. ಹಾಗೆ ಪ್ರಯಾಣದಲ್ಲಿ ಹೊರಡಬೇಕಾದ್ರೆ, ನೀವು ವೆಹಿಕಲ್ ಡ್ರೈವ್ ಮಾಡಬೇಕಾದ್ರೆ ಸ್ವಲ್ಪ ಜೋಪಾನ, ನಿಧಾನಕ್ಕೆ ಡ್ರೈವಿಂಗ್ ಮಾಡಿ. ಅತಿಯಾದಂಥ ವೇಗ ಒಳ್ಳೆಯದಲ್ಲ. ಕನ್ಯಾ ರಾಶಿಯವರು ಒಂದು ಎಚ್ಚರಿಕೆ ಇರಲಿ. ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮನೇಲಿರ್ತಕ್ಕಂಥವ್ರಿಗೆ ಹೊರಟು ಬರ್ತೀನಿ ಅಂತಲೋ ಅಥವಾ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೊರಡುವಂಥದ್ದು ಅಥವಾ ನಗನಗ್ತಾ ಆಚೆ ಹೊರಡುವಂಥದ್ದು, ಇಂತಹ ಒಂದು ಸಂಸ್ಕಾರವನ್ನು ನೀವು ಬೆಳೆಸ್ಕೋಬೇಕು. ಒಳ್ಳೆಯದಾಗಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ, ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಇವತ್ತಿನ ಕಾರ್ಯಕ್ರಮದ ಮೊದಲ ಕರೆ. ಹಲೋ. ಹಲೋ, ನಮಸ್ತೆ. ಹಲೋ ಮೇಡಮ್. ನಮಸ್ತೆ ಅಮ್ಮ. ಹಾ, ನಮಸ್ತೆ ಅಮ್ಮ. ತಮ್ಮ ಹೆಸರು ಹೇಳ್ತೀರಾ? ನನ್ನ ಹೆಸರು ಉಮಾ ಅಂತ, ಪುಣಾದಿಂದ ಕರೆ ಮಾಡ್ತಿದ್ದೆ. ಪೂನಾದಿಂದ ಕರೆ ಮಾಡ್ತಿದ್ರ ಉಮಾ ಅವರೇ? ಗುರುಜಿ ಇದ್ದಾರೆ, ಮಾತನಾಡಿ ಮಾತನಾಡಿ. ಹಲೋ. ಹಲೋ ಗುರುಜಿ, ನಮಸ್ಕಾರ. ನಮಸ್ಕಾರ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೇವಿ. ಬಿದ್ದು ಕಾಲು ಸ್ವಲ್ಪ ಇದಾಗಿವೆ, ಕುಂತಿದ್ದೆ ಗುರುಜಿ. ಓಹೋ. ಅದಕ್ಕೆ ನಂದು ಮುಂದೆ ಹೆಂಗಿದೆ, ನಮ್ಮ ಯಜಮಾನ್ರು ಬಾಳ ಸಿಟಿಗಿದ್ರು. ಸ್ವಲ್ಪ ಜೀವನದಲ್ಲಿ ಬಾಳ ತ್ರಾಸ ಬಿಟ್ಟಿದ್ದೇವೆ. ಈಗ ಮುಂದಾದ್ರೂ ಏನ್ ಚಲೋ ಇರ್ತಾರ ಏನೋ, ನನ್ ಭವಿಷ್ಯ ಹೆಂಗೈತಿ ಸ್ವಲ್ಪ ಗುರುಜಿ ಹೇಳಿ. ಖಂಡಿತಮ್ಮ, ನಿಮ್ಮ ಭವಿಷ್ಯತ್ತು ಚೆನ್ನಾಗಿದೆ. ನಿಮ್ಮ ಸ್ವರತರಂಗದಲ್ಲಿ ಇಲ್ಲಿವರೆಗೂ ಆದಂತ ಸಮಸ್ಯೆಗಳು, ಈಗ ಮೊನ್ನೆ ಬಿದ್ದಂತಹದ್ದು, ಇವೆಲ್ಲ ಸಮಸ್ಯೆಗಳು ಇನ್ನೂ ಒಂದು 2 ತಿಂಗಳು ಹೀಗೆ ಇರುತ್ತೆ. ಮುಂದಿನ 2 ತಿಂಗಳ ತನಕ ನಿಮ್ಮ ಭವಿಷ್ಯದಲ್ಲಿ ಅಂತಹ ಒಂದು ಒಳ್ಳೆ ಕಾಲ ಬರೋದಿಲ್ಲ. ಅದಕ್ಕೋಸ್ಕರ 2 ತಿಂಗಳು ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಗೋಧಿಯಿಂದ ಮಾಡಿರ್ತಕ್ಕಂತಹ ಪದಾರ್ಥ, ಒಂದಿಷ್ಟು ಸಜ್ಜಿಗೆ ಏನೋ ಸ್ವೀಟ್ ಏನಾದ್ರು ಮಾಡಿಬಿಟ್ಟು ಒಂದು 4 ಭಾನುವಾರ ಮಕ್ಕಳಿಗೆ ಕೊಡಿ. ಮಕ್ಕಳಿಗೆ ಒಂದಿಷ್ಟು ಸಜ್ಜಿಗೆ. ಇದು ಮಾಡೋದ್ರಿಂದ ನಿಮ್ಮ ಮನೆಯಲ್ಲೂ ಸ್ವಲ್ಪ ನೆಮ್ಮದಿ ಇರುತ್ತೆ, ಮನೆ ಪರಿಸರದಲ್ಲೂ ಸ್ವಲ್ಪ ನೆಮ್ಮದಿ ನೋಡಿಸುತ್ತೆ, ಮತ್ತು ನಿಮ್ಮಲ್ಲಿ ನಿಮ್ಮ ಆರೋಗ್ಯ ಚೇತರಿಸಿಕೊಳ್ಳೋದಂಗೆ ಆಗತ್ತೆ. ನಮ್ಮ ಯಜಮಾನ ಸಿಟ್ಟು ಕಡಿಮೆ ಆಕತ್ತೇನ್ರಿ ಸ್ವಲ್ಪ? ಯಜಮಾನ್ರ ಸ್ವರ ಕೇಳಬೇಕಲ್ಲ, ಅವ್ರ ವಾಯ್ಸ್ ಕೇಳಿದ್ರೆ ಗೊತ್ತಾಗತ್ತೆ. ಹೌದ್ರಿ. ನನ್ ಮಗನ್ ಬಗ್ಗೆ ಒಂದ್ ಸ್ವಲ್ಪ ಕೇಳ ಗುರುಜಿ. ಅವ್ನ ಮೆಳಗಣ್ಣ ಐತಿ, ಆಪರೇಷನ್ ಮಾಡಿಸ್ಕೋಬೇಕ ಅಂತಲ್ಲ, ಅದು ಮಾಡಿಸ್ಕೊಂಡು ಒಳ್ಳೇದಕ್ಕತೆ ಹೆಂಗ ಅವನಿಗೆ ಕೊಡ್ತೇನೆ ಗುರುಜಿ, ಹೇಳ್ರಿ ಸ್ವಲ್ಪ. ಕೊಡಮ್ಮ. ಹಲೋ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ನಾ ಚೆನ್ನಾಗಿದ್ದೇನೆ ಗುರುಜಿ, ನೀವೆಲ್ಲ ಸರಿಯಾಗಿದ್ದೀರಾ ರೀ? ಚೆನ್ನಾಗಿದ್ದೇನೆ. ನೀವು ಪೂನಾಲಿದ್ರು ಇಷ್ಟು ಸ್ಪಷ್ಟವಾಗಿ, ಇಷ್ಟು ಆನಂದವಾಗಿ ಕನ್ನಡ ಮಾತಾಡ್ತಿದ್ದೀರಿ. ನಾವು ಮನೆಯಲ್ಲೆಲ್ಲ ಕನ್ನಡನೇ ಮಾತಾಡಿದ್ರಿ. ನಾವು ಈಗ ಲಾಸ್ಟ್ 20 ವರ್ಷ ಆಯ್ತ್ರಿ ನಾವು ಮಹಾರಾಷ್ಟ್ರನಾಗ ಇರ್ತೇವ್ರಿ. ಅದು ನಾವು ಮನೆಗೆಲ್ಲ ಕನ್ನಡನೇ ಮಾತಾಡಿದ್ರಿ. ತುಂಬಾ ಚೆನ್ನಾಗಿ ಮಾತಾಡ್ತೀರಿ. ಈ ಬಾರಿ ಪೂನಾ ಕಡೆ ಶಿರಡಿಗೆ ಬಂದ್ರೆ ನಿಮ್ಮ ಮನೆಗೆ ಬಂದು ಹೋಗ್ತೀವಿ. ಬರ್ರಿ ಗುರುಜಿ. ನಾವು ಮಮ್ಮಿ ನಮ್ದು ಲಾಸ್ಟ್ 3-4 ತಿಂಗಳು ದಾರಿ ನೋಡ್ತಾ ಇದಾರ್ರಿ. ನೀವು ಶಿರಡಿಗೆ ಬಂದ್ರೆ ಮನಿ ಕರಿಬೇಕು ನಿಮಗಂತ್ರಿ. ಖಂಡಿತ ಶಿರಡಿಗೆ ಬರ್ತೀವಿ. ಬಾಬಾರವರ ಕಾರ್ಯಕ್ರಮ, ಯಾಕೋ ನಾವು ಕಾರ್ಯಕ್ರಮನ ಹಮ್ಮಿಕೊಳ್ಬೇಕು, ಅದರದೊಂದು ಬಹಳ ವಿಶೇಷವಾಗಿ ದೊಡ್ಡದಾದಂತಹ ಒಂದು ರಥಯಾತ್ರೆ ಮಾಡಬೇಕು ಅನ್ನೋ ಒಂದು ಸಂಕಲ್ಪದಲ್ಲಿ ಇದ್ದೇವೆ. ಆದರೆ ಇನ್ನೂ ಬಾಬಾ ಅಲ್ಲಿಂದ ಪರ್ಮಿಷನ್ ಕೊಟ್ಟಿಲ್ಲ. ಅವ್ರ ಹತ್ರ ನಾವು ಪರ್ಮಿಷನ್ ಮೇಲೆ ಕೇಳ್ತಾನೆ ಇದ್ದೀವಿ, ಇನ್ನೂ ಕೊಟ್ಟಿಲ್ಲ ಆತ ಕೊಟ್ಟ ನಂತರ ಹಿಂದಲೇ ಇನ್ನು ಮತ್ತೊಂದು ಕಾರ್ಯಕ್ರಮ ನಾನು ಶಿರಡಿಗೆ ಬರ್ತೇನೆ. ಬರ್ರಿ ಗುರುಜಿ, ಬಾಳ್ ಮಂದಿ ದಾರಿ ನೋಡ್ತಾ ಇದಾರೆ ಈ ಕಡೆ, ಬರ್ರಿ. ಆಗ್ಲಿಪ್ಪ, ಒಳ್ಳೇದಾಗ್ಲಿ. ಮಗು, ನೀನು ಕಣ್ಣಿನ ಬಗ್ಗೆ ನಮ್ದು ಮೆಳ್ಗಣಿದೆ ರೀ. ನಂಗ ಈಗ ಜಾಬ್ ಅದ್ ಮಾಡೋ ಸಲುವಾಗ ಸ್ವಲ್ಪ ಪ್ರಾಬ್ಲಮ್ ಅನ್ಸತ್ರಿ. ಅದಕ್ಕೆ ನಾ ಅದ್ರ ಮ್ಯಾಗ ಆಪರೇಷನ್ ಮಾಡ್ಸ್ಕೋಬೇಕನ್ನದೇನ್ರಿ. ಆದ್ರೆ ಮಮ್ಮಿಯವ್ರ ಬೆನ್ ಹತ್ತಿರ್ತಾರ್ರಿ, ಅದು ಅಶುಭ ಆಗುತ್ತಾ, ಮಾಡ್ಸ್ಕೋಬೇಡ ನಿನ್ನ ಅಂತ ನೀವ್ ಹೇಳ್ರಿ ಗುರುಜಿ. ಯಾವ ಕಡೆ ಕಣ್ಣು ಮೇಲ್ಗಣ್ಣಿರೋದು? ನಂದು ಲೆಫ್ಟ್ ಸೈಡ್ ರೀ. ಏನು ತಪ್ಪಿಲ್ಲ, ಆಪರೇಷನ್ ಮಾಡಿಸು, ಚೆನ್ನಾಗಿರುತ್ತೆ, ಅನುಕೂಲ ಆಗತ್ತೆ, ಅದರಿಂದ ಯಾವ ದೋಷನೂ ಇಲ್ಲ. ಇಲ್ರಿ, ದೋಷ ನಂಗೆ ಏನೂ ಆಗುದಿಲ್ರಿ. ನನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗಿತ್ರಿ ಈ ಕಡೆ, ಅದ್ರಾಗ ಏನೂ ಪ್ರಾಬ್ಲಮ್ ಬರ್ಲಿಲ್ರಿ. ಅದ್ರ ಫ್ಯೂಚರ್ ಸಲುವಾಗ ಸ್ವಲ್ಪ ಜರ ಜಾಬಿಂದ ಇರ್ದಾಗ ಸರಿಯಾಗಿ ಆಗತ್ತೆ, ಅದ್ರ ಸಲುವಾಗ ಅಂತ ನಾ ಮಾಡ್ಸ್ಕೋಬೇಕನ್ನತ್ತೇನ್ರಿ. ಇವ್ರು ಬ್ಯಾಡ್ ಅಂತಾರ್ರಿ ಮನ್ಯಾಗ.
ಮಾಡ್ಸ್ಕೊಂಡ್ ಒಂದು ನಡೀತದಲ್ರಿ? ನೀವು ಮಾಡಿಸ್ಕೊಂಡ್ರೆ ಏನೂ ತಪ್ಪಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಬಹಳ ಯಶಸ್ಸಿದೆ. ಜೊತೆ ಒಳ್ಳೆ ಸಂಸ್ಕಾರವಂತ ವ್ಯಕ್ತಿ ನೀವು. ನಿಮ್ಮ ಸಂಸ್ಕಾರ ಚೆನ್ನಾಗಿರೋದ್ರಿಂದ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಒಂದು ಸಮ್ಮುಖದಲ್ಲಿ ಕೂತು ಅವರಿಗೆ ಸಮಂಜಸವಾಗಿ ಅರ್ಥವಾಗೋ ಥರ ಅವ್ರನ್ನ ಮಾತಾಡಿಸಿ ನಂತರ ಈ ಪ್ರಯತ್ನ ಮಾಡಿ. ಖಂಡಿತ ಒಳ್ಳೇದಾಗತ್ತೆ, ಏನೂ ತೊಂದರೆ ಆಗೋಲ್ಲ. ಒಳ್ಳೇದಾಗ್ಲಿ. ಧನ್ಯವಾದ ಉಮಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ, ಸ್ವೀಕರಿಸ್ತೀನಿ. ಹಲೋ ಹಲೋ ನಮಸ್ತೆ. ನಮಸ್ತೆ, ನಾವು ರಶ್ಮಿ ಅಂತ ರಶ್ಮಿ. ಬೆಂಗಳೂರಿಂದ. ಸರಿ ರಶ್ಮಿ ಅವರೇ, ಗುರುಜಿ ಇದ್ರೆ ಮಾತನಾಡಿಮ್ಮ. ಹಲೋ 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 ನಮಸ್ಕಾರ ಗುರುಜಿ. ನಮಸ್ಕಾರ. ನಾನು ರಶ್ಮಿ ಅಂತ. ಹೇಳಮ್ಮ. ನಾವು ನಮ್ಮ ಮನೇಲಿ ತಂದೆ ಇಲ್ಲ, ನಾನು ಮತ್ತೆ ನಮ್ಮ ಅಮ್ಮ ನಮ್ಮ ಅಕ್ಕಾಗ್ ಮ್ಯಾರೇಜ್ ಆಗ್ಬಿಟ್ಟಿದೆ. ನಂದು ಹೆಂಗೆ ಇದೆ ಗುರುಜಿ ಭವಿಷ್ಯ, ಮತ್ತೆ ನಮ್ಮ ಅಮ್ಮನ ನಾನು ಚೆನ್ನಾಗಿ ನೋಡ್ಕೊಂತೀನ. ಮತ್ತೆ ನಮ್ಮ ಅಮ್ಮಗೆ ಅವಾಗ ಹುಷಾರಿರಲ್ಲ, ಯಾರೂನು ಬರಲ್ಲ ನಮ್ಮ ಮನೆಗೆ. ಹೆಂಗೆ ಇರುತ್ತೆ ಗುರುಜಿ ನಮ್ಮ ಮನೆ? ನಿಮ್ಮ ಭವಿಷ್ಯತ್ತು ಚೆನ್ನಾಗಿರುತ್ತೆ ತಾಯಿ. ಆದ್ರೆ ಪ್ರಸ್ತುತ ಗ್ರಹಗತಿಗಳು ಸರಿ ಇಲ್ಲದಿರ ಬಹಳ ಮನಸ್ಸಲ್ಲಿ ನೋವಲ್ಲಿದ್ದೀರಿ ನೀವು. ಜೊತೆಗೆ ಬರೀ ಆಪಾದನೆಗಳು ತಂದ್ಕೊಳ್ಬೇಕಾತ ನೀವು ಮಾಡದಿರೋ ತಪ್ಪುಗಳೆಲ್ಲ ನಿಮ್ಮ ತಲೆ ಮೇಲೆ ಬರ್ತಾನೆ ಇರುತ್ತೆ. ಅದಕ್ಕೆ ನೀವು ಉತ್ತರ ಕೊಟ್ಕೊಂಡು ಸಮರ್ಥನೆ ಮಾಡ್ಕೊಂಡು ಹೋಗೋದೇ ಒಂದು ದೊಡ್ಡ ಪ್ರಯಾಸ ಆಗೋಗ್ತಾ ಇದೆ. ಜೊತೆಗೆ ಈ ಮಧ್ಯ ಹೊಟ್ಟೆಗೆ ಸಂಬಂಧಪಟ್ಟಂತ ಸ್ವಲ್ಪ ಬಾಧೆಗಳು ನೀವು ಅನುಭವಿಸ್ಬೇಕು. ಯಾಕೆಂದ್ರೆ ಈ ಗ್ರಹಗತಿಗಳು ಸರಿ ಇಲ್ಲದ್ರಿಂದ ನಿಮ್ಮ ಆರೋಗ್ಯದಲ್ಲೂ ಸಾಕಷ್ಟು ಏರುಪೇರು ಕಾಣ್ತಾ ಇದೆ. ಆದ್ರೆ 5ನೇ ಅಂದ್ರೆ ಮುಂದಿನ 5 ತಿಂಗಳಿಗೆ, ಮೇ ತಿಂಗಳಾದ್ಮೇಲೂ ಪರವಾಗಿಲ್ಲ, ಅಥವಾ 5ನೇ ತಿಂಗಳಾದ್ಮೇಲೆ ಅಂದ್ರೆ ಮುಂದಿನ 5 ತಿಂಗಳ ನಂತರ ನಿಮ್ಮ ಭವಿಷ್ಯದಲ್ಲಿ ಸಾಕಷ್ಟು ಬೆಳಕನ್ನು ತಾವು ನೋಡ್ತೀರಿ. ಅಲ್ಲಿವರೆಗೂ ಈ ಸಮಸ್ಯೆಗಳು ತಪ್ಪಿದ್ದಲ್ಲ, ಸ್ವಲ್ಪ ಮಟ್ಟಿಗೆ ಹಾಗೆ ಇರುತ್ತೆ. ಆದ್ರೆ ನಾನು ಕೆಲಸ ಮಾಡ್ತಾ ಇರೋ ಕಡೆ ಚೆನ್ನಾಗಿರುತ್ತಾ ಗುರುಜಿ? ತೊಂದರೆ ಇಲ್ಲಮ್ಮ, ಏನು ತೊಂದರೆ ಇಲ್ಲ. ಒಂದು 4 ಹುಣ್ಣಿಮೆ 4 ಪೌರ್ಣಮಿ ಯಾವ್ದಾದ್ರು ಒಂದು ಶಕ್ತಿ ದೇವಸ್ಥಾನದಲ್ಲಿ ದೇವಿಗೆ ಒಂದಿಷ್ಟು ಕಬ್ಬಿನ ಹಾಲಿಂದ ಅಭಿಷೇಕ ಮಾಡಿಸು. ನಿನಗೆ ಇನ್ನಷ್ಟು ಪ್ರಗತಿ. ಕಬ್ಬಿನ ಹಾಲು, ಶುಗರ್ ಕೇನ್ ಇರುತ್ತಲ್ಲಮ್ಮ, ಅದರ ಹಾಲಿನಿಂದ ಅಭಿಷೇಕ ಅಭಿಷೇಕ ಮಾಡಿಸು. ಖಂಡಿತ ದಾರಿ ಅನುಕೂಲ ಆಗುತ್ತೆ ತಾಯಿ. ಒಳ್ಳೇದಾಗಮ್ಮ. ಹಲೋ ಹಲೋ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಗೀತಾ, ಮೈಸೂರಿಂದ. ಗೀತಾ, ಮೈಸೂರಿಂದ ಕರೆ ಮಾಡಿದ್ದೀರಾ. ಗುರುಜಿ ಇದ್ರೆ ಮಾತನಾಡಿಮ್ಮ, ನಿಮ್ಮ ಸಮಸ್ಯೆ ಏನು ಅಂತ ಹೇಳ್ಕೊಳ್ಳಿ. ಹಲೋ ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಿಮ್ ಪಾದಾರವಿಂದಕ್ಕೆ ನಮಸ್ತೆ ಗುರುಜಿ. ನಮಸ್ಕಾರ ತಾಯಿ. ತುಂಬಾ ಸಮಯದಿಂದ ಮಾಡ್ತಾ ಇದ್ದೀನಿ, ಫೋನು ಸಿಕ್ಕಿರ್ಲಿಲ್ಲ ನನ್ಗೆ. ಆದ್ರೆ ಮೈಸೂರಲ್ಲಿ ಒಮ್ಮೆ ಭೇಟಿ ಆಗಿದ್ದೆ ಸರ್ ಗುರುಜಿ ನಿಮ್ಮನ್ನ. ಅದೇ ಮನೆಯಲ್ಲಿ ಸ್ವಲ್ಪ ಆರ್ಥಿಕವಾಗಿ ಮಾನಸಿಕವಾಗಿ ಎಲ್ಲಾನು ಸ್ವಲ್ಪ ತೊಂದರೆ. ಅದೇ ಮತ್ತೆ ಹಲೋ ಗುರುಜಿ ಮಾತಾಡಮ್ಮ. ಹಲೋ ಹಲೋ ಗುರುಜಿ. ಧೈರ್ಯ ತಂದ್ಕೊಳ್ಬೇಕಮ್ಮ. ಇತ್ತೀಚೆಗೆ ನನ್ನ ಮಗ ತೀರ್ಕೊಂಡ ಗುರುಜಿ. ಯಾಕಮ್ಮ, ಏನಾಯ್ತು ತಾಯಿ? ಅವನಿಗೆ ಜಾಂಡಿಸ್ ಆಗಿತ್ತು. ಮೊಮೆಂಟಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಆಯ್ತು ಗುರುಜಿ. ಅದ್ರ ಬಗ್ಗೆ ಕೇಳಕ್ಕೆ ಮೈಸೂರು ಇಲ್ಲೆಲ್ಲ ಸಿಕ್ಕಿದೆ ಗುರುಜಿ. ಅವಾಗ ನೀವು ಹೇಳಿದ್ರಿ ಅಂದ್ರೆ ಇದು ನೈಋತ್ಯ ದಿಕ್ಕಿಗೆ ದೀಪ ಇಡ್ಲಿಕ್ಕೆ ಮತ್ತೆ 9 ಮಂಗಳವಾರ ಹಾಗೂ ಬೇವಿನ ಮರಕ್ಕೆ, ಹಾಗೆ ಇಷ್ಟಾರ್ಥಕ್ಕೆ ಇಲ್ಲಿ ಅರಳಿ ಇದಕ್ಕೆ ನೈವೇದ್ಯ ಇದಕ್ಕೆ ಎಲ್ಲ ಹೇಳಿದ್ರಿ ಗುರುಜಿ. 9 ಗುರುವಾರ ಮತ್ತೆ 9 ಮಂಗಳವಾರ ಅದೆಲ್ಲ ಮಾಡಿದೀನಿ ಗುರುಜಿ. ಅದೇ ಇವಾಗ ಮನೆಯಲ್ಲೆಲ್ಲ ಸ್ವಲ್ಪ ಒಂಥರ ಕಿರಿಕಿರಿ, ಮಾನಸಿಕವಾಗಿನೂ ಆರ್ಥಿಕವಾಗಿನೂ ನೆಮ್ಮದಿ ಇಲ್ಲ. ಮಗ ತೀರ್ಕೊಂಡು ಎಷ್ಟು ದಿವಸ ಆಯ್ತಮ್ಮ? ಜುಲೈ 13ಕ್ಕೆ ಗುರುಜಿ. ಜುಲೈ 13ಕ್ಕೆ. ಹೌದು ಗುರುಜಿ. ಎಷ್ಟು ಜನ ಮಕ್ಕಳು ತಮಗೆ? ನಂಗೆ 3 ಜನ ಮಕ್ಕಳು, 1 ಹೆಣ್ಣು 2 ಗಂಡು. ಹೆಣ್ಣು ಮಧ್ಯದವಳು, ದೊಡ್ಡವ ತೀರ್ಕೊಂಡ ಗುರುಜಿ. ಇಲ್ಲಿ ಮನಸ್ಸು ಧೈರ್ಯ ಮಾಡ್ಕೊಳ್ಳಿ. ಯಾಕಂದ್ರೆ ಇಂತಹ ವಿಚಾರನ ಧೈರ್ಯ ತುಂಬುವಂತ ಶಕ್ತಿ ಯಾರಿಗೂ ಇರೋದಿಲ್ಲ. ನಾವೆಲ್ಲ ನಿಮಗೆ ಸಮಾಧಾನ ಮಾಡ್ಬೋದು ಅಷ್ಟೇನೆ, ಬಟ್ ಏನ್ ಸಮಾಧಾನ ಮಾಡಿದ್ರು ನಾವು ನಿಮ್ಮ ಮನಸ್ಸನ್ನ ತೃಪ್ತಿಪಡಿಸಿ ನಿಮ್ಮನ್ನ ಈ ವಿಚಾರದಲ್ಲಿ ಸಮಾಧಾನ ಮಾಡೋಕ್ಕೆ ಹರಿಹರ ಬ್ರಹ್ಮಾದಿಗಳ ಕೈಲೂ ಆಗೋದಿಲ್ಲ. ಯಾಕೆಂದ್ರೆ ಒಂದು ತಾಯಿಗೆ ಮಕ್ಕಳ ವಿಚಾರ ಏನು ಅನ್ನೋದು ಆ ತಾಯಿಗೆ ಅಷ್ಟೇ ನೋವಿರುತ್ತೆ. ತಂದೆ ತಾಯಿ ಮನಸ್ಸನ್ನ ಈ ವಿಚಾರದಲ್ಲಿ ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ತಂದೆ ತಾಯಿ ಎದುರುಗಡೆ ಮಕ್ಕಳಿಗೆ ಈ ಥರ ಅಚಾತುರ್ಯಗಳಾಗ್ಬಿಟ್ರೆ ಅವ್ರ ಜೀವನ ಪರ್ಯಂತ ಆ ತಂದೆ ತಾಯಿಗೆ ನೋವು ತಪ್ಪಿದ್ದಲ್ಲ. ಆದರೆ ಧೈರ್ಯ ತಂದ್ಕೊಳ್ಳಿ ಅಂತ ಒಂದು ಹೇಳ್ಬೋದು. ಆದರೂ ಇನ್ನು ಮುಂದೆ 2 ಇರ್ತಕ್ಕಂತಹ ಮಕ್ಕಳನ್ನ ನೀವು ಆ ಮಗುವನ್ನಲ್ಲೇ ಈ ಮಗುವನ್ನು ನೋಡಬೇಕು. ಒಳ್ಳೇದಾಗ್ಲಿ, ಚಿಂತೆ ಮಾಡಬೇಡಿ. ಈ ಕಡೆ ನಾಯಿಗಳು ಜಾಸ್ತಿ ಸಾಯ್ತವೆ ಗುರುಜಿ, ಸಣ್ಣ ಮರಿಗಳು ಎಲ್ಲ.
ಅದು ಅಂದ್ರೆ ನಾವು ಒಂದೊಂದ್ಸರಿ ಅದಕ್ಕೆ ಸ್ವಲ್ಪ ತಿನ್ನಕ್ಕೆ ಹಾಕ್ತಿವಿ, ಹಾಗಾಗಿ ಬರುತ್ತೆ. ಅದು ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ತೊಂದ್ರೆನೂ ಆಗುತ್ತೆ ಅನ್ನೋದು ಕಿವಿಗೆ ಬಿದ್ದಿದೆ ನಮ್ಗೆ. ಆದ್ರೆ ಯಾವಾಗ್ಲೂ ಒಂದು ಎಲ್ಲ ನಮ್ಮನೆ ಮುಂದ್ಗಡೆನೆ ಹೆಚ್ಚಾಗಿ ಬೀಳ್ತಾ ಇರ್ತವೆ, ಸಾಯ್ತಿರ್ತವೆ. ಅದ್ ನೋಡಿ ತುಂಬಾ ಬೇಜಾರು ಗುರುಜಿ. ಓಕೆ, ಬಾಯಿ ಇಲ್ಲ, ಇದಿಲ್ಲ. ಹೌದು ತಾಯಿ. ನೋಡಮ್ಮ, ಒಂದು ಮಗುನ ಕಳ್ಕೊಂಡಾದ ನಂತರ ನಿಮ್ಮ ಮುಂದೆ ಆಗ್ತಕ್ಕಂತಹ ಇಂಥ ಅಚಾತುರ್ಯಗಳ ಬಗ್ಗೆ ಹಿಂದಲೇ ನಿಮ್ಮ ಕರಳು ಕಿವುಚಿದಂಗೆ ಆಗುತ್ತೆ. ಯಾಕೆಂದ್ರೆ ಆ ಜೀವದ ಬೆಲೆ ಏನು ಅಂತ ವ್ಯಕ್ತಿ ಯಾವತ್ತೂ ಅಷ್ಟೇ ಅಮ್ಮ, ವ್ಯಕ್ತಿ ನಡೀತಿರಬೇಕಾದ್ರೆ ಆ ವ್ಯಕ್ತಿ ಮೇಲೆ 180 ಕಲ್ಲು ಹಾಕ್ತಾರೆ. ಆ ವ್ಯಕ್ತಿ ಜೀವಕ್ಕೂ ತನ್ನಂತೆ ಇನ್ನೊಬ್ರಿಗೂ ಜೀವ ಇದೆ, ಇನ್ನೊಬ್ಬರ ಮನಸ್ಸು ಆ ವ್ಯಕ್ತಿ ಮನಸ್ಸಂತ ಇದೆ ಅಂತ ಯಾರು ಅರ್ಥ ಮಾಡ್ಕೊಳ್ಳಲ್ಲ ತಾಯಿ. ಆದರೆ ಆ ಅರ್ಥ ಆಗಬೇಕಾದ್ರೆ ಬಹುಶಃ ಈ ನೋವಿನ ಎಫೆಕ್ಟ್ ಇರಬಹುದು. ಈಗ ತಾವು ನೋಡಿ ಎಷ್ಟು ನೋವು ಪಡ್ತಾ ಇದ್ದೀರಿ. ನಿಮ್ಮ ಮನೆ ಮುಂದೆ ಒಂದು ಶ್ವಾನ, ಒಂದು ನಾಯಿ ಸತ್ರೇನೆ ಇಷ್ಟೊಂದು ಜೀವ ಮಿಲ್ಮಿಲ ಒದ್ದಾಡುತ್ತಲ್ಲ, ಇನ್ನು ನಿಮ್ಮ ಗರ್ಭದಲ್ಲಿರ್ತಕ್ಕಂತಹ ಮಗುಗೆ ಆ ಥರ ಆಯ್ತಲ್ಲ, ಆ ನೋವನ್ನ ಯಾರಮ್ಮ ಸಮಾಧಾನ ಪಡಿಸ್ಲಿಕ್ಕಾಗತ್ತೆ? ಅದಕ್ಕೆ ಬ್ರಹ್ಮನೇ ಬರಬೇಕಾಗತ್ತೆ. ತಾಯಿ, ಧೈರ್ಯ ತಂದ್ಕೊಳ್ಳಿ. ಮನೆ ಪರಿಸರದಲ್ಲಿ ಈಗ ಆಗ್ತಾ ಇದೆ ಅಂದರೆ ಸ್ವಲ್ಪ ಸುತ್ತಮುತ್ತ ನೀವು ಒಂಚೂರು ಯೋಚನೆ ಮಾಡೋದು ಒಳ್ಳೆಯದು. ಅಕಸ್ಮಾತ್ ಯಾರಾದರೂ ಏನಾದ್ರು ಕೆಲಸಗಳು ಮಾಡಿದ್ದಾರಾ ಅದು ಒಂದು ಚಿಂತನೆ ಮಾಡಿ. ಅಥವಾ ತಾವಿರ್ತಕ್ಕಂಥದ್ದು ಮೈಸೂರಲ್ಲಿ ತಾಯಿ ಚಾಮುಂಡೇಶ್ವರಿ, ಅಲ್ಲಿರ್ತಕ್ಕಂತಹ ಒಂದು ಶಕ್ತಿ ದೇವತೆ ಅಮ್ಮನವ್ರು, ಅಲ್ಲಿ ತಾಯಿ ಚಾಮುಂಡೇಶ್ವರಿ ಮತ್ತು ಇನ್ನೊಂದು ಅಲ್ಲಿ ಒಂದು ಶಕ್ತಿ ದೇವತೆ ಇರಬೇಕಲ್ವಮ್ಮ? ಹೌದು ಗುರುಜಿ. ಆ ತಾಯಿ ಆಸ್ಥಾನದಲ್ಲಿ ಅಲ್ಲಿ ಒಮ್ಮೆ ಪೂಜೆ ಮಾಡಿಸಿ ಒಂದು 4 ಹುಣ್ಣಿಮೆ ತಾಯಿಗೆ ವಿಶೇಷವಾದಂಥ ರೀತಿ ಮೊಸರನ್ನ ನೈವೇದ್ಯ ಮಾಡಿಸಿ ಆ ಮೊಸರನ್ನ ಮಕ್ಕಳಿಗೆ ಹಂಚೋ ಥರ ಮಾಡಿ. ಆಗ ನಿಮ್ಮ ಮನೆ ಪರಿಸರದಲ್ಲಿ ಏನಾದ್ರು ಸುತ್ತಮುತ್ತ ದೋಷ ಇದ್ರು ಸಹಿತ ಅದು ದೂರ ಆಗುತ್ತೆ, ಒಂದಿಷ್ಟು ಅನುಕೂಲ ಆಗತ್ತಮ್ಮ. ಆಮೇಲೆ ತಾಯಿ ಆಸ್ಥಾನದಲ್ಲಿ ತಾಯಿಗೆ ಅಭಿಷೇಕ ಆದ ನಂತರ ಅರಿಶಿನ ಕೊಡ್ತಾರೆ. ಅದನ್ನು ಅವ್ರನ್ನ ಅಪೇಕ್ಷೆ ಕೇಳಿ, ಅಲ್ಲಿರ್ತಕ್ಕಂಥ ಋತ್ವಿಕರ ಅಪೇಕ್ಷೆ ಪಟ್ಟು ಒಂದಿಷ್ಟು ಅರಿಶಿನವನ್ನ ತಾಯಿ ಅಭಿಷೇಕ ಆದ ನಂತರ ಅರಿಶಿನ ಪುಡಿ ತಗೊಳ್ಳಿ. ಆ ಅರಿಶಿನ ದೇವಿ ಮುಟ್ಟಿರ್ತಕ್ಕಂಥ, ಆ ದೇವಿ ಮೈ ಮುಟ್ಟಿರ್ತಕ್ಕಂಥ ಅರಿಶಿನದಿಂದ ಅದನ್ನು ಒಂದು ಚಿಟಿಗೆ ಅರಿಶಿನ ಪುಡಿನ ತಾಮ್ರ ತಂಬಿಗೆಯಲ್ಲಿ ಹಾಕಿ ಮನೆ ಸುತ್ತ ಅದನ್ನು ಪ್ರೋಕ್ಷಣೆ ಮಾಡೋದ್ರಿಂದ ಏನಾದ್ರು ದುಷ್ಟಶಕ್ತಿಗಳು, ಯಾರಾದರೂ ಕೈ ಕೆಲಸ ಮಾಡಿರ್ತಕ್ಕಂಥದ್ದು ಏನಾದ್ರು ಇದ್ರೂ ಸಹಿತ ಇದೆಲ್ಲದಕ್ಕೂ ಸಹಿತ ಒಂದು ಮೋಕ್ಷ ಸಿಗುತ್ತೆ. ಖಂಡಿತ ಒಳ್ಳೇದಾಗತ್ತೆ ತಾಯಿ. ಸದಾ ನಗ್ನಗ್ತಾ ಇರಿ, ಚೆನ್ನಾಗಿರಿಮ್ಮ, ಯೋಚನೆ ಮಾಡಬೇಡಿ. ಯೋಚನೆ ಮಾಡಿ ನಿಮ್ಮ ಆರೋಗ್ಯ ಕೆಡಿಸ್ಕೊಳ್ಳೋದು ಬೇಡ. ನಿಮ್ಮ ಮುಂದೆ ಇನ್ನೂ 2 ಮಕ್ಕಳಿದೆ, ಆ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಒಳ್ಳೇದಾಗ್ಲಿ ತಾಯಿ. ಖಂಡಿತ ಗೀತಾ ಅವರೇ, ಪುತ್ರ ಶೋಕಂ ನಿರಂತರಂ ಅಂತ ಗುರೂಜಿ ಹೇಳಿದಾಗೆ ಯಾವ ತಂದೆ ತಾಯಿ ಕೂಡ ತಮ್ಮ ಕಣ್ಣೆದುರಿಗೆ ತಮ್ಮ ಮಕ್ಕಳು ಸಾವಿಗೀಡಾಗೋದನ್ನ ಸಹಿಸೋದಿಲ್ಲ. ಅಂಥ ದುಃಖ ನಿಮಗಾಗಿದೆ. ಆ ದುಃಖವನ್ನ ತಡೆದುಕೊಳ್ಳುವಂತ ಶಕ್ತಿ ಭಗವಂತ ನಿಮ್ಗೆ ಕರುಣಿಸಲಿ ಅಂತ ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಗುರೂಜಿ ಕೊಟ್ಟಂತ ಅನುಷ್ಠಾನವನ್ನ ಅನುಸರಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಕರೆಯನ್ನ ಸ್ವೀಕರಿಸ್ತಾ ಹೋಗ್ತೀನಿ. ಹಲೋ. ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಮೇಡಮ್, ನನ್ನ ಹೆಸರು ವಿಶ್ವನಾಥ್ ಅಂತ, ಚಾಮರಾಜಪೇಟೆಯಿಂದ ಮೇಡಮ್, ಬ್ಯಾಂಗ್ಳೂರಿಂದ. ಸರಿ ವಿಶ್ವನಾಥ್ ಅವರೇ, ಗುರೂಜಿ ಇದ್ದಾರೆ, ಮಾತನಾಡಿ. ಹೌದು. ಹಲೋ. ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ತುಂಬಾ ಸಂತೋಷ ಆಯ್ತು ಗುರುಜಿ ನಿಮ್ ಜೊತೆ ಮಾತಾಡ್ತಿರೋದು ಇವತ್ತು ಫಸ್ಟ್ ಟೈಮ್ ನನಗೆ. ಒಳ್ಳೇದಾಗ್ಲಿಪ್ಪ. ಸ್ವಾಮೀಜಿ, ನಾನು ಮುಂಚೆ ಒಂದು ಬಿಸ್ನೆಸ್ ಮಾಡಿದೆ. ಬಿಸ್ನೆಸ್ ಚೆನ್ನಾಗಿ ನಡೀತಾ ಇತ್ತು. ಯಾರೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಅಮೌಂಟ್ ಎಲ್ಲ ಇದು ಮಿಸ್ಯೂಸ್ ಆಗೋಯ್ತು. ಅದಾದ ನಂತರ ಎಲ್ಲ ನನ್ನ ಟೈಮ್ ಎಲ್ಲ ಕ್ಲಿಯರ್ ಆಯ್ತು. ಇವಾಗ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ. ಒಂದ್ 5-6 ತಿಂಗಳಿಂದ ಎಳ್ಕೊಂಡೇ ಬರ್ತಾ ಇದೆ ಬಿಸ್ನೆಸ್ ಸ್ವಾಮಿ. ಯಾವ್ದು ಇನ್ನೂ ಸ್ಟಾರ್ಟ್ ಆಗಕ್ಕೆ ರೆಡಿ ಆಗ್ತಾ ಇಲ್ಲ. ಏನ್ ಕಾರಣ? ಅಡೆತಡೆಗಳೇ ಆಗ್ತಾ ಇದೆ, ಸ್ವಲ್ಪ ನೋಡಿ ಸ್ವಾಮಿ. ನಿಮ್ಮ ಸ್ವರತರಂಗ ಪ್ರಕಾರ ಇನ್ನು 3 ತಿಂಗಳ ಕಾಯಿರಿ, ಬಹಳ ಅನುಕೂಲ ಆಗುತ್ತೆ, ಒಳ್ಳೆ ಯಶಸ್ಸಿದೆ. ಜೊತೆಗೆ ನಿಮ್ಮ ಜೊತೆ ಇರತಕ್ಕಂಥ ಆರಿಂದ ಮತ್ತು ಎಸ್ ಇಂದ ಎನ್ ಇಂದ RSN ಈ ಲೆಟರ್ಗಳಿಂದ ಇರತಕ್ಕಂತಹ ವ್ಯಕ್ತಿಗಳ ಜೊತೆ ನೀವಿದ್ರೆ ಸ್ವಲ್ಪ ಎಚ್ಚರಿಕೆ ಇರಲಿ. ಇವರಿಂದ ನಿಮಗೆ ಮೋಸ ಆಗುವಂತ ಸಾಂದ್ರತೆ ಬಹಳಷ್ಟು ಇರುತ್ತೆ. ಮುಂಚೆ ಏನಾದ್ರು ಒಂದು ಒಳ್ಳೇದು ಕಾಣುತ್ತೆ ಗುರುಜಿ, ಒಂದು ಕ್ಲಿಕ್ ಆಗ್ತೇನೆ ಬಿಸ್ನೆಸ್ ಅಂತ ನನ್ನ. ಇನ್ನು 3 ತಿಂಗಳ ನಂತರ ಬಹಳ ಒಳ್ಳೆ ಅನುಕೂಲ ಆಗುತ್ತೆ. ಅದರಲ್ಲೂ ಇವತ್ತೇ ಕರೆಕ್ಟಾಗಿ 18 ದಿನಕ್ಕೆ, ಇವತ್ತಿಗೆ 18 ದಿನಕ್ಕೆ ನಿಮ್ಮ ಭವಿಷ್ಯದಲ್ಲಿ ಒಂದಿಷ್ಟು ಬೆಳಕನ್ನು ಖಂಡಿತ ನೀವು ಕಾಣ್ತೀರಿ. ಈಗಾಗಲೇ ಅದರ ಬಗ್ಗೆ ಸೂಚನೆಗಳು ನಿಮಗೆ ಗೊತ್ತಾಗಿದೆ. ಈ ಕಳೆದ ವಾರದಿಂದಲೂ ಸ್ವಲ್ಪ ಹೆಚ್ಚು ಕಮ್ಮಿ ಬೆಳಕಲ್ಲೇ ಇದ್ದೀರಿ. ನೀವು ಏನೋ ಒಂದು ಸಾಧನೆ ಮಾಡ್ಲಿಕ್ಕಾಗಿ ಹೊಡೆದಾಡ್ತಾ ಇದ್ದೀರಿ, ಆಲೋಚನೆ ಮಾಡ್ತಿದ್ದೀರಿ. ಅದಕ್ಕೆ ಸಂಬಂಧಪಟ್ಟಂತ ಆತ್ಮೀಯರ ಸಹಾಯನೂ ತೆಗೆದುಕೊಳ್ತಾ ಇದ್ದೀರಿ. ಸ್ವಲ್ಪ ವೆಯ್ಟ್ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಆದರೆ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಯವರ ಆಶೀರ್ವಾದ ತೆಗೆದುಕೊಂಡು ಒಂದು 9 ಶುಕ್ರವಾರ ಯಾರಾದರೂ ಹೆಣ್ಣು ಮಕ್ಕಳಿಗೆ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಾರು ಪರವಾಗಿಲ್ಲ, ಅಥವಾ ನಿಮ್ಮ ಮನೆ ಸುತ್ತಮುತ್ತ ಓಡಾಡ್ತಕ್ಕಂಥ ಸಣ್ಣ ಪುಟ್ಟ ಹೆಣ್ಮಕ್ಕಳಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡಿ ಶುಕ್ರವಾರದೊತ್ತು. ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆ ಯಶಸ್ಸಾಗುತ್ತೆ. ಒಳ್ಳೆದಾಗ್ಲಿ. ಧನ್ಯವಾದ ವಿಶ್ವನಾಥ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ಮತ್ತಷ್ಟು ಕರೆಗಳನ್ನು ಸ್ವೀಕರಿಸ್ತೀನಿ ವೀಕ್ಷಕರಾದರೆ ಅದಕ್ಕೂ ಮೊದಲು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮತ್ತೆ ಮಾಹಿತಿನ ಕೊಡ್ತೀನಿ. ಉಗ್ರ ಮುನೇಶ್ವರ ಸ್ವಾಮಿಯ 15 ವರ್ಷದ ವಾರ್ಷಿಕೋತ್ಸವ ಸಮಾರಂಭ ನಡೆಯುವಂತಹ ಸ್ಥಳ ಚಿಕ್ಕಕಲ್ಲಬಾಳು, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. 10 ಗಂಟೆಯ ನಂತರ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಈ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ತಕ್ಷಣವೇ ಗುರುಜಿ ಆ ಕಾರ್ಯಕ್ರಮಕ್ಕೆ ಭೇಟಿಯನ್ನ ಕೊಡ್ತಾರೆ ಅಂತ ಹೇಳ್ತಾ ಪುಟ್ಟ ಹಾ ಗುರುಜಿ, ಲೋಕೇಶ್ ಅನ್ನೋರು ಆಯೋಜನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈತ ಲೋಕೇಶು ಮತ್ತು ಕೃಷ್ಣೇಗೌಡರು ಪ್ರಧಾನ ಅರ್ಚಕರು ಇಲ್ಲಿರ್ತಕ್ಕಂಥವ್ರು.
ಅಂದರೆ ಒಂದು ಸಾನ್ನಿಧ್ಯದಲ್ಲಿ ನಡೀತಕ್ಕಂತಹ ವಿಶೇಷತೆಗಳನ್ನು ಅದನ್ನು ಸಮಾಜಕ್ಕೆ ತೋರಿಸ್ತಾ ಆ ದೇವಾಲಯದಲ್ಲಿರ್ತಕ್ಕಂತಹ ಅಥವಾ ಒಂದು ದೇವರ ಸಾನ್ನಿಧ್ಯದಲ್ಲಿರ್ತಕ್ಕಂತಹ ಶಕ್ತಿ 10 ಜನಕ್ಕೆ ಗೊತ್ತಾಗಿ ನೊಂದಿರ್ತಕ್ಕಂಥವ್ರಿಗೆ ಒಂದಿಷ್ಟು ಬೆಳಕಾಗಲಿ ಅಂತ ಇಂತಹ ಸಾಧನೆಗಳು ಮೇಲಿಂದ ಮೇಲೆ ನಡೀತಾನೆ ಇರುತ್ತೆ. ಆದರೂ ಈ ಕಾರ್ಯಕ್ರಮ ಇವತ್ತಿನ ಉಗ್ರಮನೇಶ್ವರ ಸ್ವಾಮಿಯ ಒಂದು ಜಾತ್ರಾ ಮಹೋತ್ಸವ ಅಂದರೆ 15ನೇ ವರ್ಷದ ವಾರ್ಷಿಕೋತ್ಸವ ಮಹೋತ್ಸವವನ್ನು ನನ್ನ ಆತ್ಮೀಯರು ಶಿಷ್ಯರೂ ಆದಂತಹ ಲೋಕೇಶು ಮತ್ತು ಕೃಷ್ಣೇಗೌಡರು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಅವರು ಸಹಿತ ಕರೆಯೋಲೆಯನ್ನು ಕೊಟ್ಟಿದ್ದಾರೆ. ಬನ್ನಿ, ಭಗವಂತನ ಸಾನ್ನಿಧ್ಯದಲ್ಲಿ ಭಗವಂತನ ದರ್ಶನ ಮಾಡ್ತಾ ನಡಿಬಹುದಾದಂತಹ ಕಾರ್ಯಕ್ರಮವನ್ನು ಎಲ್ಲರೂ ಸಹಿತ ಸೇರಿ ಭಗವಂತನ ಆಶೀರ್ವಾದವನ್ನು ತೆಗೆದುಕೊಳ್ಳೋಣ. ಮುನೇಶ್ವರರ ಅನುಗ್ರಹ ಎಲ್ಲರಿಗೂ ಇರಲಿ. ಒಳ್ಳೆಯದಾಗಲಿ. ಮತ್ತಷ್ಟು ಕರೆಗಳಿದೆ, ಸ್ವೀಕರಿಸೋಣ ವೀಕ್ಷಕರೇ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ರಚನಾ ಅಂತ. ರಚನಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಚೆನ್ನೈಯಿಂದ ಕರೆ ಮಾಡ್ತಿದ್ದೀನಿ. ಓ, ಚೆನ್ನೈಯಿಂದ. ರಚನಾ ಅವರೇ, ಗುರುಜಿ ಇದ್ರೆ ಮಾತನಾಡಿಮ್ಮ. ಓಕೆ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹಾ ಗುರುಜಿ, ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಮ್ಮ. ಹೇಗಿದೆ, ಬಿಸಿಲು ಜಾಸ್ತಿನಾ ಈಗ? ಇಲ್ಲ ಗುರುಜಿ, ಈ ಸಾರಿ ಸ್ವಲ್ಪ ತುಂಬಾ ಚೇಂಜ್ ಆಗಿದೆ. ಕೋಲ್ಡ್ ಇದೆ ಈಗ. ಸಾಮಾನ್ಯ ಚೆನ್ನೈ ಅಂದ್ರೆ ಬೀಚ್ ಇರೋದ್ರಿಂದ ಬಹಳ ಬಿಸಿ ಅಂತ ಹೇಳ್ತಿದ್ರು. ಹೌದು, ಪ್ರತಿ ವರ್ಷ ಹಾಗೆ ಇರುತ್ತೆ. ಆದ್ರೆ ಈ ವರ್ಷ ಏನೋ ಕ್ಲೈಮೇಟ್ ಚೇಂಜ್ ಆಗಿದೆ ಗುರುಜಿ. ಹೋಲಿ ಬಿಡಮ್ಮ, ಬಹಳ ಹ್ಯಾಪಿ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತಲ್ಲ, ಒಳ್ಳೆ ಕ್ಲೈಮೇಟ್. ಹಾ ಗುರುಜಿ, ಈ ಸಾರಿ ತುಂಬಾ ಚೆನ್ನಾಗಿದೆ. ಹೇಳಮ್ಮ. ತುಂಬಾ ಖುಷಿ ಆಯ್ತು ಗುರುಜಿ. ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೆ ಫೋನು. ನನಗೂ ಚೆನ್ನಾಗಿದೆ. ಯಾಕೆಂದ್ರೆ ಇದು ತಾವು ಚೆನ್ನೈಯಿಂದ ನೋಡಿ, ತಮಿಳ್ನಾಡಲ್ಲಿದ್ರು ಕನ್ನಡ ಎಷ್ಟು ಚೆನ್ನಾಗಿ ಸ್ಪಷ್ಟತೆ ಮಾತಾಡ್ತೀರಿ. ಈ ಹಿಂದೆ ಕಾಲರೊಬ್ಬರು ಪೂರ್ಣಲ್ಲಿದ್ರು, ಅವರು ಚೆನ್ನಾಗಿ ಮಾತಾಡ್ತಾ ಇದ್ರು. ಒಟ್ಟು ನಮ್ಮ ಗುರುಜಿ, ನಂದೊಂದು ಸಮಸ್ಯೆ ಇತ್ತು. ಹೇಳಮ್ಮ. ನಾನು MBA ಮಾಡಿ 2 ವರ್ಷ ಆಯ್ತು. ನನ್ಗಿನ್ನೂ ಜಾಬ್ ಸಿಕ್ಕಿಲ್ಲ. ಅದಕ್ಕೆ PhD ಮಾಡ್ಬೇಕು ಅನ್ಕೊಂಡಿದೀನಿ ಈ ವರ್ಷ. ಆಮೇಲೆ ಇವತ್ತೇ ಒಂದು ಜಾಬ್ ಇಂಟರ್ವ್ಯೂ ಕರೆದಿದ್ದಾರೆ. ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ಏನು ಇಲ್ಲಮ್ಮ, PhD ಮಾಡಿ ಜಾಬ್ ಮಾಡ್ಬೇಕಾ ಇಲ್ಲ ಈಗ ಸಿಕ್ಕಿದೆ ಈಗ ಜಾಬಿಗೆ ಹೋಗ್ಬೇಕಾ ಅಂತ. ಇನ್ನು ಇಂಟರ್ವ್ಯೂ ಕರೆದಿದ್ದಾರೆ ಇವತ್ತು ಇಂಟರ್ವ್ಯೂಗೆ ಹೋದ್ ಬಾ. PhD ಮಾಡ್ಲಿಕ್ಕೂ ಪರವಾಗಿಲ್ಲ, ಆದ್ರೆ ಮೊದಲಿನಷ್ಟು ಓದೋದ್ರ ಬಗ್ಗೆ ಈಗ ತುಂಬಾ ನಿನ್ನ ಜ್ಞಾನ ಕಡಿಮೆ ಆಗ್ತಾ ಇದೆ. PhD ಮಾಡ್ಬೇಕಂದ್ರೆ ಅದರದೇ ಆದಂತಹ ಜ್ಞಾನವನ್ನ ಸಾಕಷ್ಟು ವೃದ್ಧಿಸ್ಕೋಬೇಕು. ಜೊತೆಗೆ ಸಂಸಾರದಲ್ಲಿ ನೀನು ಮೊದಲಿನಷ್ಟು ಈಗ ಅಷ್ಟೊಂದು ಸಮಂಜಸವಾದಂತ ಕಾಲ ಅಲ್ಲ. ಸಣ್ಣ ಪುಟ್ಟ ವಿಚಾರಗಳು ಬಹಳ ಆಳವಾಗಿ ನೀನು ತಲೆಗೆ ತಗೊಂಡ್ಬಿಡ್ತೀಯ. ನೋಡು, ಓದೋದಕ್ಕೆ ಎಷ್ಟು ಇವಾಗ ಓದ್ಲಿಕ್ಕೆ PhD ಅಂದ್ರೆ ಅದರದೇ ಆದಂತಹ ಸಮಯ ಸಾಕಷ್ಟು ಕೊಡ್ಬೇಕಾಗತ್ತೆ. ಫ್ಯಾಮಿಲಿ ಸಪೋರ್ಟ್ ಇದೆ ಗುರುಜಿ ನನ್ಗೆ. ಅದಕ್ಕೆ ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಜಾಬ್ ಮಾಡಿ ಆಮೇಲೆ ಯಾವಾಗ ಆಗುತ್ತೆ ಅವಾಗ PhD ಮಾಡ್ಲಾ ಹೀಗೆ ಮಾಡ್ಲಾ ಅಂತ. ಇನ್ನು ಮುಂದೆ ನೋಡಮ್ಮ, ಈಗ ಓದೋ ಕಾಲ. ಈಗ ನೀನ್ ಸ್ವಲ್ಪ ಕಷ್ಟ ಬಿದ್ದು ಓದ್ಕೊಂಡ್ಬಿಟ್ರೆ ನೀನ್ PhD ಕಂಪ್ಲೀಟ್ ಮಾಡ್ತೀಯ. ಮುಂದಕ್ಕಿನ್ನ ಸಂಸಾರ ಸಾಗರ ಅವೆಲ್ಲ ನೋಡ್ತಾ ಹೋದ್ರೆ ಓದ್ಲಿಕ್ಕೆ ಎಲ್ಲಮ್ಮ ಆಗತ್ತೆ. ಅದಕ್ಕೆ ಈಗ ಅಪ್ಪ ಅಮ್ಮ ಸಪೋರ್ಟ್ ಮಾಡಿ ನೀನ್ ಚೆನ್ನಾಗಿದ್ದು ಅನುಕೂಲ ಆಗತ್ತೆ ಅಂದ್ರೆ ನೀನ್ ವಿದ್ಯಾಭ್ಯಾಸದ ಕಡೆ ಮುಂದೋಗು. ಅಲ್ಲೂ ಇತ್ತೀಚೆಗೆ ನೀನು ವಿದ್ಯಾಭ್ಯಾಸದ ಕಡೆ ನೀನು ಹಿಂದಿನಷ್ಟು ನಿನ್ನ ಅಭ್ಯಾಸ ಕ್ರಮದಲ್ಲಿ ಅಷ್ಟು ಸ್ಪಷ್ಟತೆ ಕಾಣೋದಿಲ್ಲ. ಈಗ ನೀನು ಅದನ್ನ ಪುನಃ ನೀನು ರೂಢಿಸ್ಕೋಬೇಕು. ಯಾಕೆಂದ್ರೆ ಮಧ್ಯೆ ಸಾಕಷ್ಟು ಗ್ಯಾಪ್ ಬಿಟ್ಟಲ್ಲ, ಗ್ಯಾಪ್ ಬಿಟ್ಟ ಮೇಲೆ ಅದು ಸ್ವಲ್ಪ ಕಷ್ಟನೇ. ಆದ್ರೆ ಇವತ್ತೊಂದು ಇಂಟರ್ವ್ಯೂ ಬಂದಿರತಕ್ಕಂಥದ್ದು ಒಳ್ಳೆ ಜಾಬ್ ಬಂದಿದೆ, ಒಳ್ಳೆ ಕಡೆನೆ ನಿನಗೆ ಒಂದು ಆಫರ್ ಇದೆ. ಇದು ಒಳ್ಳೆ ಕಂಪನಿನೇ. ಅದಕ್ಕೋಸ್ಕರ ನಿನ್ನ ಸ್ವರತರಂಗದಲ್ಲಿ ಇವತ್ತಿನ ಈ ಜಾಬ್ನ ನೋಡಿ, ಇದು ಒಂದು ಹೊಸ ತರ ಜೀವನ ಆಗತ್ತೆ. ಒಂದು ಸ್ವಲ್ಪ ದಿವಸ ಇಲ್ಲೂ ಒಂದು ನೆಮ್ಮದಿ ಸಿಗತ್ತೆ. ಮನುಷ್ಯ ಜೀವನದುದ್ದಕ್ಕೂ ಕಲಿತದ್ದು ಕಲಿಬೇಕು, ಕಲಿತಾ ಇದ್ರು ಕಲಿತದಷ್ಟು ಇದೆ. ಇದಕ್ಕೆ ಮುಗಿದೋಯ್ತು, ಇಷ್ಟೇ ಸಾಧ್ಯ, ಇಷ್ಟೇ ಲಾಸ್ಟ್ ಅಂತ ಹೇಳಿಕ್ ಬರೋದಿಲ್ಲ. ಆದ್ರೂ ನಿನ್ನಂತಹ ಜ್ಞಾನವಂತೆಗೆ ಇನ್ನಷ್ಟು ವಿದ್ಯೆಯನ್ನ ರೂಢಿಸ್ಕೊಂಡ್ರೆ ಅದು ಅಲಂಕಾರನೇ ನಿನಗೆ. ಒಳ್ಳೇದಾಗ್ಲಿ ತಾಯಿ. ಹಾಗೆ ಇವತ್ತು ಜಾಬ್ ಇಂಟರ್ವ್ಯೂಗೆ ಹೋಗ್ತಿದ್ಯಾ, ಒಳ್ಳೇದಾಗ್ಲಿ, ಹೋಡ್ ಬಾ, ಕೆಲಸ ಸಿದ್ಧಿಪಡಿಸ್ಕೋ. ಕೆಲಸ ಬಂದ ನಂತರ ಮೊದಲನೇ ತಿಂಗಳ ಸಂಬಳದಲ್ಲಿ ಒಂದು 10 ಜನ ಬಡವರಿಗೆ ಒಂದಷ್ಟು ಊಟದ ಅನ್ನದಾನ ಮಾಡು. ಒಳ್ಳೇದಾಗ್ಲಿ. ಖಂಡಿತ ನಮ್ಮ ಕಡೆಯಿಂದ ಕೂಡ ರಚನಾ ಅವರ ಇಂಟರ್ವ್ಯೂಗೆ ಗುಡ್ ಲಕ್ ಅನ್ನ ಹೇಳ್ತಾ ಧನ್ಯವಾದ ರಚನಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸ್ವೀಕರಿಸ್ತೀನಿ. ಹಲೋ ಹಲೋ ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ. ತಮ್ಮ ಹೆಸರು? ನಾಗಮ್ಮ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಡಾಡ್ರಿ. ಸರಿ ನಾಗಮ್ಮ ಅವರೇ, ಗುರುಜಿ ಇದ್ರೆ ಮಾತನಾಡಿ. ಲೌಡ್ ಸ್ಪೀಕರ್ ಹಾಕಿದ್ರೆ ತೆಗಿರಿ ಅಮ್ಮ ಅದನ್ನ. ಹಲೋ 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 ತೆಗ್ದೀವ್ರಿ. ಮಾತನಾಡಿ ನಾಗಮ್ಮ ಅವರೇ, ಗುರುಜಿ ಮಾತಾಡ್ತಿದ್ರೆ ಮಾತನಾಡಿ ನೀವು. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಮಾತಾಡಿ ತಾಯಿ. ಹಲೋ ನಮಸ್ತೆ ಗುರುಜಿ. ಹಾ ನಮಸ್ತೆ, ಹೇಳಿಪ್ಪ. ಇಲ್ಲಿ ನಮ್ಮ ತಾಯಿಯವ್ರಿಗೆ ಕೊಟ್ಟನ. ಮಗು ಫಸ್ಟ್ ಟಿವಿ ನೋಡ್ತಾ ಮಾತಾಡೋದನ್ನ ನಿಲ್ಲಿಸ್ಬೇಕು. ನನ್ನನ್ನೇ ಕರೆಕ್ಟಾಗಿ ಮಾತಾಡಿ. ಹಲೋ
ಹಲೋ ಹಲೋ, ಕರೆ ಸಿದ್ಧವಾಗಿದೆ, ಸ್ವೀಕರಿಸ್ತೀನಿ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಶಿವೇಗೌಡ ಅಂತ. ಶಿವೇಗೌಡ, ಹಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಇಲ್ಲ ಬೆಂಗಳೂರಿಂದ. ಸರಿ ಸರ್, ಗುರುಜಿ ಇದ್ದಾರೆ, ಮಾತನಾಡಿ. ಹಾ ಕೊಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಚೆನ್ನಾಗಿದ್ದೀರಾ? ಕೋಟಿ 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 ನಮಸ್ಕಾರಗಳು. ಒಳ್ಳೇದಾಗ್ಲಿಪ್ಪ, ಹೇಳಿ. ನಿಮ್ಮನ್ ಸ್ಟಾರ್ಟಿಂಗ್ ಇಂದಲೂ ಕಾಲ್ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟಿವಿ, ಕಾಲ್ ಸಿಕ್ಕಿರ್ಲಿಲ್ಲ. ಇವತ್ತೇ ಕಾಲ್ ಸಿಕ್ಕಿರೋದು. ನೆಕ್ಸ್ಟ್ ಗುರುಜಿ ಹೇಳಿಪ್ಪ. ನನಗೆ ಒಂದ್ ಸ್ವಲ್ಪ ಹುಷಾರಿರ್ಲಿಲ್ಲ. ಹಾ, ಅದರಲ್ಲಿ ಬಾರಿ ಹಿಂದೆ ಮುಂದೆ ಮಾಡ್ತಾವ್ರ ಕಂಪ್ನಿನಲ್ಲಿ, ನನಗೆ ಗೋಡೆ ಬಿದ್ದುಬಿಟ್ಟಿತ್ತು ನನ್ನ ಮೇಲೆ. ಹಾ ಹಾ. ಆಮೇಲೆ ನಮ್ಮ ಇದರಲ್ಲಿ ಒಂದು ಸೈಟ್ಗೆ ಅಂತ ಒಂದು ಸೈಟ್ ಮಾಡಿದೀವಿ. ಹಾ, ಅದನ್ನ ಒಂದ್ 2 ಲಕ್ಷ ದುಡ್ಡೆಲ್ಲ ಕೊಟ್ಟಿದೀವಿ ಗುರುಜಿ. ಅದಿನ್ನೂ ರಿಜಿಸ್ಟರ್ ಅದಾಗಿಲ್ಲ ಅಂತೇಳಿ 1 ವರ್ಷದಿಂದ ಹಿಂಗ ತಳ್ತಾವ್ರೆ. ಹಾ ಹಾ. ಅದ್ ಹೆಂಗಿದೆ ಅಂತ ಒಂಚೂರು ಹೇಳ್ಬೇಕು ನಮ್ಗೆ ಗುರುಜಿ. ನಮ್ಗೆ ಖಂಡಿತ ನಿಮ್ಮ ಸ್ವರತರಂಗದಲ್ಲಿ ಏನೇ ಈಗ ಸಮಸ್ಯೆಗಳಿದ್ದು, ಯಾವ ನೋವಲ್ಲಿದ್ದೀರೋ ಈ ಸಮಸ್ಯೆಗಳಿಂದ ಮೇ 18ನೇ ತಾರೀಕು ಕಳೆದ್ರೆ ಆಟೋಮೆಟಿಕ್ ಸರಿ ಹೋಗುತ್ತೆ. ಮೇ 18ರವರೆಗೂ ಹೀಗೆ ಸ್ವಲ್ಪ ಹಿಂದೆ ಮುಂದೆ ಯಾವ ಕೆಲಸಗಳನ್ನು ಪರಿಪೂರ್ತಿ ಆಗುದಿಲ್ಲ. ಆದ್ರೆ ನಿಮ್ಮ ಸ್ವರತರಂಗ ಪ್ರಕಾರ ಮೇ 18 ಕಳೆದ್ರೆ ಸ್ವಲ್ಪ ಮಟ್ಟಿಗೆ ನಿಧಾನಕ್ಕೆ ಬೆಳಕು ಶುರು ಆಗುತ್ತೆ. ಖಂಡಿತ ಸಾಧ್ಯವಾದಷ್ಟು ಅನುಕೂಲ ಆಗುತ್ತೆ. ಹೌದಾ? ಈ ಸಮಯದಲ್ಲಿ ನೀವು ಮಾಡಬೇಕಾದ್ದು ಹೇಳಿ. ನಮ್ಮ ಮಗನೊಬ್ಬಂದು ವಿದ್ಯಾಭ್ಯಾಸದ ಬಗ್ಗೆ ಹೆಂಗಿದೆ ಅಂತ ಕೇಳ್ಬೇಕಾಯ್ತು. ಮಗ ಇದ್ದಾನ? ಇಲ್ಲ ಅವನ್ ಗುರುಜಿ. ಕೊಡಿ. ಹಲೋ 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 ಗುರುಜಿ. ಹಾ, ಏನ್ ಮಾಡ್ತಾ ಇದೀಯಾ? ಏನ್ ಓದ್ತಾ ಇದೀಯಾ? 5th ಸ್ಟ್ಯಾಂಡರ್ಡ್. 5th ಸ್ಟ್ಯಾಂಡರ್ಡ್. ಏನ್ ನಿಮ್ ಶಾಲೆ ಹೆಸರೇನು? ನಂದಿನಿ ಪಬ್ಲಿಕ್ ಸ್ಕೂಲ್. ನಂದಿನಿ ಪಬ್ಲಿಕ್ ಸ್ಕೂಲ್. ಚೆನ್ನಾಗ್ ಮಾತಾಡ್ತೀಯ. ನಿಮ್ ಟೀಚರ್ ಹೆಸರು ಹೇಳಪ್ಪ. ನಿಂಗೆ ಪಾಠ ಹೇಳ್ತಾರಲ್ಲ ಗುರುಗಳು. ಸ್ಕೂಲ್ ಹೆಸರು ನಂದಿನಿ ಪಬ್ಲಿಕ್ ಸ್ಕೂಲ್. ನಿಮ್ ಶಾಲೆ ಟೀಚರ್ ಹೆಸರು ಹೇಳಪ್ಪ, ಶಾಲೆ ಕ್ಲಾಸ್ ಟೀಚರ್. ಹಲೋ, ಕಲ್ಪನಾ ಮ್ಯಾಮ್. ಕಲ್ಪನಾ ಮ್ಯಾಮ್. ಶಾಲೆ ಚೆನ್ನಾಗಿ ಓದ್ತಾ ಇದೆಯಾ? ಇನ್ನು ಇವತ್ತು ಶಾಲೆಗೆ ಹೋಗಿಲ್ವಾ? ಇಲ್ಲ, ಈಗ ಹೋಗ್ಬೇಕು. ಎಷ್ಟೊತ್ತಿಗೆ ಕ್ಲಾಸ್ ಇರೋದು? 9:30ಇಂದ. 9:30. ಟಿಫನ್ ಮಾಡಿ ಹೋಗ್ತೀಯಾ, ಬರೀ ಹೋಟೆಲ್ ಹೋಗ್ತೀಯಾ? ಟಿಫನ್ ಮಾಡಿಲ್ಲ ಇನ್ನ. ಬೇಗ ಟಿಫನ್ ಮಾಡು. ಪ್ರತಿ ದಿವಸ ಟಿಫನ್ ಮಾಡಿ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ನೀನು ಶಾಲೆಗೆ ಹೋಗ್ಬೇಕು. ಶಾಲೆಗೆ ಹೋಗಿ ಫಸ್ಟ್ ಗುರುಗಳು ನಮಸ್ಕಾರ ಮಾಡಿ ಪಾಠಕ್ಕೆ ಕೂತ್ಕೋಬೇಕು ನೀನು. ಆಯ್ತು. ಮಾಡು. ಒಳ್ಳೇದಾಗ್ಲಿ. ಒಳ್ಳೆ ವಿದ್ಯಾವಂತನಾಗು, ಒಳ್ಳೆ ಬುದ್ಧಿವಂತನಾಗು. ಒಳ್ಳೇದಾಗ್ಲಿ ಮಗು. ಖಂಡಿತ ಧನ್ಯವಾದ ಶಿವೇಗೌಡವರೇ, ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ. ಹಲೋ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಸರಳಾ ಅಂತ. ನಾನು ಆಂಧ್ರದಿಂದ ಮಾತಾಡ್ತಾ ಇದ್ದೀನಿ. ಆಂಧ್ರದಿಂದ ಕರೆ ಮಾಡ್ತಿದ್ದೀರಾ? ಗುರುಜಿ ಇದ್ರೆ ಸರಳ ಅವರೇ, ಮಾತನಾಡಿಮ್ಮ. ಓಕೆ ಓಕೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಚೆನ್ನಾಗಿದ್ದೀರಾ ತಾಯಿ? ಚೆನ್ನಾಗಿದ್ದೀನಿ ಗುರುಜಿ. ತುಂಬಾ ಸಂತೋಷ ಆಗ್ತಾ ಇದೆ ಗುರುಜಿ. ನಾವು ಶನಿಶ್ವರ ಯಾದಕ್ಕೂ ಬಂದಿದ್ವಿ ಗುರುಜಿ. ಓಹೋ. ನಾನು ತುಂಬಾ ಬಾಧೆಯಲ್ಲಿದ್ದೀನಿ ಗುರುಜಿ. ಏನ್ ಸಮಸ್ಯೆ ತಾಯಿ? ನಮ್ಮ ಯಜಮಾನ್ರು ನನಗೆ 15 ವರ್ಷ ಆಯ್ತು ಗುರುಜಿ ಮದುವೆ ಆಗಿ. ಹಾ ಹಾ. ಇಷ್ಟು ವರ್ಷ ಚೆನ್ನಾಗೇ ಇದ್ರು. ಒಂದು 5 ವರ್ಷದಿಂದ ಬೇರೆಯವ್ರು ಸಹವಾಸ ಮಾಡ್ಬಿಟ್ಟು ನಾನು ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ. ಒಬ್ಳೆ ಮಗಳು, ಬೇರೆ ಯಾರು ಇಲ್ಲ. ನಮ್ಮ ಅಮ್ಮ ಅವರು ಬ್ಯಾಂಗ್ಳೂರೇ ಗುರುಜಿ. ಅಮ್ಮ ಮನೆ. ನಾವು ಚಿಕ್ಕಂದಿಲ್ಲ, ಅಪ್ಪ ಇಲ್ಲ, ಅಮ್ಮನೇ. ನಾವು 3 ಜನ ಹೆಣ್ಮಕ್ಳು. ಅಮ್ಮನೇ ತುಂಬಾ ಕಷ್ಟಪಟ್ಟು ಸಾಕಿದ್ರು ಗುರುಜಿ. ಇಲ್ಲಿ ಅವ್ರು ಯಾವಾಗ ನೋಡಿದ್ರು ಅಲ್ಲೇ ಇರ್ತಾರೆ ಗುರುಜಿ. ಮನೆಗೆ ಸರಿಯಾಗಿ ಬರಲ್ಲ, ಹೇಳಿದ್ರೆ ಹೊಡಿಯೋದು, ಈ ತರ ಎಲ್ಲ ಮಾಡ್ತಾರೆ. ಎಲ್ಲ ನನ್ ಸ್ವಂತ ಎಲ್ಲ ಮುರಿದು ಬಿಟ್ಟಿದ್ದಾರೆ, ಕೈ ಕಾಲೆಲ್ಲ ಮುರಿದು ಬಿಟ್ಟಿದ್ದಾರೆ. ಸರಿಯಾಗಿ ಕೆಲಸನೇ ಮಾಡಕ್ ಆಗಲ್ಲ ಗುರುಜಿ. ಈ ತರ ಎಲ್ಲ ಹಿಂಸೆ ಕೊಡ್ತಾರೆ. ಏನ್ ಮಾಡಕ್ಕೂ ಆಗ್ತಾ ಇಲ್ಲ. ಒಂದು ತುಂಬಾ ವರ್ಷದಿಂದ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಟ್ರೈ ಮಾಡಿದೆ, ಸಿಗ್ಲಿಲ್ಲ ಗುರುಜಿ. ಇವತ್ತು ಸಿಕ್ತು. ಆಗ್ಲಿ ತಾಯಿ. ಇನ್ನೂ ನಮ್ಮಲ್ಲಿ ಸಮಸ್ಯೆ ಪರಿಷ್ಕಾರ ನೀವೇ ಹೇಳ್ಬೇಕು ಗುರುಜಿ. ಆದ್ರೂ ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ನಮ್ಮ ಈ ಹೆಣ್ಮಕ್ಳಿಗೆ ಯಾಕಿಂತಹ ನೋವಿದೆಯೋ, ಯಾಕೆ ಈ ತರ ಸಮಸ್ಯೆಗಳಿದೆಯೋ ಒಂದು ಅರ್ಥವಾಗದಂತ ಪರಿಸ್ಥಿತಿಯಲ್ಲಿದೆ. ಯಾಕೆಂದ್ರೆ ಈ ಸಮಸ್ಯೆ ನೀನೊಬ್ಬಳದಲ್ಲ ತಾಯಿ. ನಿನ್ನಂತೆ ನೋವು ಪಡುವಂತ ಸಾಕಷ್ಟು ಜನ ಹೆಣ್ಮಕ್ಳಿದ್ದಾರೆ. ಹೇಳ್ಕೊಳ್ದೇ ಇರೋರು ತುಂಬಾ ಇದ್ದಾರೆ. ತುಂಬಾ ಜನ ಇದಾರಮ್ಮ. ತುಂಬಾ ಜನ ಹೇಳುದಿಲ್ಲ ಈ ವಿಚಾರ. ಆಗಲ್ಲ, ಕೆಲವರು ಹೇಳ್ಕೊಂತಾರೆ. ಏನ್ ಮಾಡೋದು? ಹೌದಮ್ಮ. ನಮ್ಗೆ ಯಾರು ಸಪೋರ್ಟ್ ಇಲ್ಲ ಗುರುಜಿ. ತಂದೆ ಮನೆಯಲ್ಲಿ ಸಪೋರ್ಟ್ ಇಲ್ಲ, ಅವರು ಕೇಳಲ್ಲ. ಅದಕ್ಕೆ ಇವ್ರು ಈ ತರ ಮಾಡ್ತಾರೆ ಗುರುಜಿ.
ಇಲ್ಲಮ್ಮ, ಚಿಂತೆ ಮಾಡಬೇಡ ತಾಯಿ, ಆದಷ್ಟು ಧೈರ್ಯ ತಂದ್ಕೊಳ್ಬೇಕು. ಯಾಕೆಂದರೆ ಈ ವಿಚಾರದಲ್ಲಿ ಬೇರೆ ಇನ್ನು ನಿನಗೆ ಯಾವುದೇ ತರಹ ಸಹಾಯಗಳಂದ್ರೂ ನೋಡಮ್ಮ, ನಮ್ಮ ಕೆಲವು ಸತಿ ಏನಾಗುತ್ತೆ, ಪ್ರಾರಬ್ಧ ಕರ್ಮವೋ ಏನೋ ಒಂದು ಅರ್ಥವಾಗಲ್ಲ ತಾಯಿ. ಧೈರ್ಯ ತಂದ್ಕೊ. ಗುರುಜಿ ಏನ್ ಮಾಡ್ಬೇಕು, ಬರೋದೇ ಇಲ್ಲ ಗುರುಜಿ. ಫೋನ್ ಮಾಡಿದ್ರೆ ನನ್ ಫೋನ್ ನಾಟ್ ರೀಚಬಲ್ ಇಟ್ಬಿಡ್ತಾರೆ. ನಂಬರ್ ನೋಡಿದ್ರೆ ಅಲ್ಲಿ ನೋಡ್ರೆ ಸರಿಯಾಗೂ ಮನೆಗೂ ಬರಲ್ಲ, ತಂದಾಕೋದು ಇಲ್ಲ. ಅವ್ನ ಮಗಳು ದೊಡ್ಡವಳು 10ನೇ ಕ್ಲಾಸ್ ಓದ್ತಾಳೆ ಗುರುಜಿ, ಅವಳನ್ನ ನೋಡಲ್ಲ ಗುರುಜಿ ಸರಿಯಾಗಿ. ಇಲ್ಲಮ್ಮ, ನೀವು ಫಸ್ಟ್ ಅವಳನ್ನ ಜವಾಬ್ದಾರಿ ನೋಡ್ಕೊಳ್ಳಿ. ಯಾಕೆಂದ್ರೆ ಈಗ ನಿಮ್ ಕಣ್ಣೆದುರುಗ ನೀವು ನೋಡ್ಬೇಕಾದ್ದು. ಗುರುಜಿ ಇಷ್ಟು ದಿನ ಇರೋದಿಲ್ಲ ಅಂದ್ರೆ ಯಾವಾಗ್ಲೂ ನಾನು ಹೋಗ್ಬಿಡ್ತಾ ಇದ್ದೆ ಗುರುಜಿ. ಅಮ್ಮ, ನೋಡಿಮ್ಮ, ಪ್ರತಿಯೊಬ್ಬರ ಮನಸ್ಥಿತಿ, ಮನೆ ಬದುಕು ಹೀಗೇನೆ. ಅವ್ರ ಕಣ್ಣೆದುರುಗ ಇನ್ನೇನೋ ಒಂದಿರುತ್ತೆ, ಅದನ್ನ ನೋಡ್ಕೊಂಡೇ ಬದುಕಬೇಕಾಗತ್ತೆ. ಸಮಾಜದಲ್ಲಿ ಕೆಲವು ಸತಿ ಮಾಡದಿರೋ ಇರ್ತಕ್ಕಂಥ ತಪ್ಪಿಗೆ ತಲೆ ಬಗ್ಗಿಸಿದಾಗ ಅಲ್ಲಿ ನಾವು ಮುಂದೆ ನಮ್ದು ಇನ್ನೊಂದು ಜವಾಬ್ದಾರಿ ಕೆಲಸಗಳಿರುತ್ತೆ, ಆ ಕೆಲಸ ನೋಡಿ ಈಗ ಇದನ್ನ ಮರಿತಾ ಹೋಗ್ಬೇಕು ತಾಯಿ. ಈಗ ನಿನ್ನ ಧೈರ್ಯ ಬೇಕು ಅಷ್ಟೇ. ನೋಡಮ್ಮ, ಯಾರು ಇಲ್ಲ ಅಂತ ಮನಸ್ಸಲ್ಲಿ ನೋವು ಮಾಡ್ಕೊಳ್ಳೋದು ಬೇಡ. ನಿನ್ನೊಂದಿಗೆ ನಿನ್ನ ಜೊತೆಲಿರ್ತಕ್ಕಂಥ, ನೀನು ನಂಬಿರ್ತಕ್ಕಂಥ ದೈವ ನಿನ್ನ ಜೊತೆಲಿದೆ. ಆ ಭಗವಂತನ ಆಶೀರ್ವಾದ ನಿಂಗಿದೆ. ಒಳ್ಳೇದಾಗ್ಲಿ, ಧೈರ್ಯವಾಗಿರು, ಧೈರ್ಯ ಕೆಡಿಸ್ಕೋಬೇಡ. ನಿನ್ನ ಸಂಸಾರ ಆದಷ್ಟು ಬೇಗ ಗುಣ ಆಗ್ಬೇಕಂದ್ರೆ ನೀನು ಬಾಲಾತ್ರಿಪುರ ಸುಂದರಿಯ ಮಂತ್ರವನ್ನು ಅಥವಾ ಲಲಿತಾ ಸಹಸ್ರನಾಮವನ್ನು ಸಾಧ್ಯವಾದಷ್ಟು ನೀನು ಹೇಳ್ಕೊಳಕ್ಕಾದ್ರೆ ಹೇಳು, ಅಥವಾ ಒಂದು ಕ್ಯಾಸೆಟ್ ಹಾಕೊಂಡು ಅದನ್ನು ಕಿವಿಯಲ್ಲಿ ಕೇಳಿಸ್ಕೊ. ನಿನ್ನ ಜೀವನದಲ್ಲಿ ಒಂದಿಷ್ಟು ಬೆಳಕು ಸಿಗುತ್ತೆ. ಖಂಡಿತ ಒಳ್ಳೇದಾಗ್ಲಿ, ನಿನ್ನ ಸಂಸಾರ ಕಾಲ ಸದಾಕಾಲ ನಗನಗ್ತಾ ಇರೋಂಗಾಗ್ಲಿ ಅಂತ ನಾನು ಆ ತಾಯಿನ ಪ್ರಾರ್ಥನೆ ಮಾಡ್ತೀನಮ್ಮ. ಒಳ್ಳೇದಾಗ್ಲಿ ಮಗು. ವೀಕ್ಷಕರೇ, ತಾವೆಲ್ಲರೂ ಕೂಡ ಶ್ರೀ ಉಗ್ರಮುನೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅನ್ನೋದು ಗುರೂಜಿಯವರ ಆಸೆ. ಹಾಗಾಗಿ ಮತ್ತೊಮ್ಮೆ ನಾನು ಈ ಕಾರ್ಯಕ್ರಮದ ಮಾಹಿತಿಯನ್ನ ಕೊಡ್ತೀನಿ. ಇವತ್ತು ಉಗ್ರಮುನೇಶ್ವರ ಸ್ವಾಮಿಯ 15ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯುವಂತಹ ಸ್ಥಳ ಚಿಕ್ಕಕಲ್ಲಬಾಳು, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. 10 ಗಂಟೆಯ ನಂತರ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ತಾವೆಲ್ಲರೂ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ಲಿ ಅಂತ ಹೇಳ್ತಾ ಈಗ ಗುರುಜಿ ಹತ್ರ ಮಾತನಾಡ್ತಾ ಹೋಗ್ತೀನಿ. ರಾಶಿ ಫಲದಲ್ಲಿ ಕನ್ಯಾ ರಾಶಿಯವರಿಗೆ ದಿನ ಭವಿಷ್ಯ ತಿಳಿಸ್ಕೊಟ್ಟಿದ್ರಿ ಗುರುಜಿ. ಈಗ ತುಲಾ ರಾಶಿ. ಖಂಡಿತಮ್ಮ. ಇನ್ನ ತುಲಾ ರಾಶಿ. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸಗಳು ಮಂದಗತಿಯಲ್ಲಿ ಸಾಗುವಂಥದ್ದು. ಯಾವುದೋ ಚುರುಕಿನಿಂದ ನೀವು ಅಂದುಕೊಂಡಷ್ಟು ಸ್ಪೀಡಾಗಿ ಆಗದೇ ಇರತಕ್ಕಂಥ ಕೆಲಸಗಳಾಗುತ್ತೆ. ಆದರೂ ಇಂತಹ ಕೆಲಸಗಳ ಮಧ್ಯದಲ್ಲೂ ನೀವು ಮಾಡಬೇಕಾದ್ದು ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ, ದುರ್ಗಾ ಪರಮೇಶ್ವರಿಯೋ ಅಥವಾ ಮಹಾಲಕ್ಷ್ಮಿ ಸಾನ್ನಿಧ್ಯಕ್ಕೋ ಒಂದಿಷ್ಟು ಕುಂಕುಮಾರ್ಚನೆ ಮಾಡಿಸಿ ಕುಂಕುಮ ಪ್ರಸಾದವನ್ನು ಹಣೆಗಿಟ್ಕೊಂಡಿದ್ದೆ ಆದರೆ ತುಲಾ ರಾಶಿಯವರ ಭವಿಷ್ಯದಲ್ಲಿ ಸಾಕಷ್ಟು ಬೆಳಕನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಕೆಲಸ ಕಾರ್ಯಗಳು ಬಹಳ ಮಂದಗತಿಯಲ್ಲಿ ಸಾಗುವಂಥದ್ದು, ಮನಸ್ಸಿಗೆ ನೆಮ್ಮದಿ ಇಲ್ಲದೇ ಇರತಕ್ಕಂಥದ್ದು, ಅಧಿಕವಾದಂಥ ರೀತಿ ಚಂಚಲತೆ ಉಂಟಾಗುವಂಥ ಪರಿಸ್ಥಿತಿ ನಿಮ್ಮದಾಗತ್ತೆ. ಏನೇ ಇದ್ರೂ ಸಹಿತ ಸಮಸ್ಯೆಗಳನ್ನು ಇರಲಿ, 1000ದಷ್ಟು ಸಮಸ್ಯೆ ಬಂದರೂ ಅದನ್ನು ಬಗೆಹರಿಸ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾದ್ದು ಶನೇಶ್ಚರ ಮತ್ತು ಆಂಜನೇಯ ಸ್ವಾಮಿಯ ಮಂತ್ರವನ್ನು ಜಪಿಸ್ತಕ್ಕಂಥದ್ದು. ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತ ಬೇದೇಂಶಯೋ ರವಿಷ್ಠವಂತನಃ ಶನೇಶ್ಚರಾಯ ನಮಃ. ಶನೇಶ್ಚರ ಮಂತ್ರ ಮತ್ತು ಪ್ರಸನ್ನ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡೋದ್ರಿಂದ ಎಂತಹ ಸಂಕಷ್ಟಗಳಿದ್ದರೂ ಅದು ಕ್ಷಣ ಮಾತ್ರದಲ್ಲಿ ದೂರ ಆಗುತ್ತೆ. ಇನ್ನು ಧನುರಾಶಿ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯಲ್ಲಿ ಸಾಕಷ್ಟು ಮನಸ್ಸನ್ನು ಮುಂದಿಟ್ಟಿರ್ತೀರಿ. ಯಾವುದೇ ಒಂದು ಕೆಲಸವಾದರೂ ಸಹಿತ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೋಸ್ಕರನೇ ಅನ್ನೋ ಥರದಲ್ಲಿ ಆಲೋಚನೆ ಮಾಡ್ತಿರ್ತೀರಿ. ಆದರೂ ಕೆಲಸ ಕಾರ್ಯಗಳಲ್ಲಿ ಬಂದು ಒದಗತಕ್ಕಂತಹ ಸಮಸ್ಯೆಗಳು ಅಥವಾ ಮನಸ್ಸಿಗೆ ಸಮಾಧಾನ ಇಲ್ಲದಿರಾಗುವಂತಹ ರೀತಿಯೋ ಅಥವಾ ನೀವು ಯಾವುದೇ ಒಂದು ಕೆಲಸಗಳಾದರೂ ಸಹಿತ ನೆಮ್ಮದಿಯುತವಾಗಿ ಮಾಡೋಕ್ಕಾಗದಂತಹ ಪರಿಸ್ಥಿತಿ ನಿಮಗಾಗ್ಬೋದು. ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು 4 ಗಂಟೆ ತನಕ ಅಂದರೆ ಮಧ್ಯಾಹ್ನ 4 ಗಂಟೆವರೆಗೂ ಯಾವುದೇ ಕೆಲಸಗಳಾದರೂ ಒಂದು ಒಳ್ಳೆ ಪ್ರಗತಿ ಇರೋದಿಲ್ಲ, ಒಂದು ಒಳ್ಳೆ ಯಶಸ್ಸಿರೋದಿಲ್ಲ. ಆದರೆ ಸಮಸ್ಯೆಗಳಂತೂ ಖಂಡಿತ ಕಟ್ಟಿಟ್ಟು ಬುತ್ತೇನೆ. ಆದರೆ ಇಂತಹ ಸಮಸ್ಯೆಗಳಿಂದಲೂ ಮುಕ್ತರಾಗಬೇಕಾದ್ರೆ ಇವತ್ತು ನೀವು ಮಾಡಬೇಕಾದ್ದು ಪರಶುರಾಮನ ಪ್ರಾರ್ಥನೆ ಮಾಡಿ. ಪರಶುರಾಮರ ಆರಾಧನೆ ಮಾಡೋದ್ರಿಂದ ಧನುರಾಶಿಯಲ್ಲಿರ್ತಕ್ಕಂಥವರ ಸಮಸ್ಯೆಗಳು ದೂರ ಆಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ, ಮನಸ್ಸನ್ನು ನೆಮ್ಮದಿಯಾಗಿಟ್ಕೊಳ್ತೀರಿ, ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟು ಅಭಿವೃದ್ಧಿಯನ್ನು ತಂದುಕೊಳ್ತೀರಿ. ಎಷ್ಟೋ ಜನಕ್ಕೆ ಹೊಸದಾಗಿ ಕೆಲಸಗಳನ್ನು, ಉದ್ಯೋಗದ ಬಗ್ಗೆನೋ ನಿಮ್ಮ ಆಲೋಚನೆಗಳಿದ್ದರೆ ಅದನ್ನು ಪೂರ್ತಿ ಮಾಡ್ಕೊಳ್ತಕ್ಕಂಥ, ಸಾಕಷ್ಟು ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥ ಒಂದು ಒಳ್ಳೆಯ ಯೋಗನೂ ಇದೆ. ಆದರೆ ಜಾತಕದಲ್ಲಿ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಮತ್ತು ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾದ್ದರಿಂದ ಮತ್ತಷ್ಟು ಲಾಭ ಕಾಣತಕ್ಕಂಥ ಒಂದು ವಿಶೇಷವಾದಂಥ ದಿನ. ಇವತ್ತಿನ ದಿವಸ ಯಾವುದೇ ಒಂದು ಅಸಾಧ್ಯವಾದ್ದಾದರೂ ಅದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಶಕ್ತಿ ನಿಮ್ಮದಾಗತ್ತೆ. ಇವತ್ತು ಅದಕ್ಕೋಸ್ಕರ ನೀವು ಮಾಡಬೇಕಾದ್ದು ದುರ್ಗಾ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಕುಂಭರಾಶಿ, ಕುಂಭಲಗ್ನ
ಲಗ್ನದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ನಿಮಗಿದೆ. ಆದರೆ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳುವಂಥ ಮಹತ್ತರವಾಗಿರೋ ಭಾಗ್ಯನೂ ಹೌದು. ಹಾಗಾಗಿ ಚಂದ್ರ ಮತ್ತು ಬುಧ ಇಬ್ಬರೂ ಚೆನ್ನಾಗಿರೋದ್ರಿಂದ ಇವತ್ತು ಕೆಲಸಗಳನ್ನು ಬಹಳ ವಿಶೇಷವಾಗಿರುತ್ತೆ. ಜೊತೆಗೆ ನಿಮ್ಮ ಆರಾಧ್ಯ ದೇವತೆ ಜೊತೆಗೆ ನೀವು ಆರಾಧನೆ ಮಾಡ್ತಕ್ಕಂಥ ಅಥವಾ ನಿತ್ಯವೂ ಆರಾಧನೆ ಮಾಡ್ತಕ್ಕಂಥ ದೇವಿಯ ಅನುಷ್ಠಾನ ಶ್ರದ್ಧೆಯಿಂದ ನೀವು ಮಾಡಬೇಕು. ಜೊತೆಗೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಉಪ್ಪು ಮತ್ತು ಬೆಲ್ಲವನ್ನು ಶಿವನ ದೇವಸ್ಥಾನಕ್ಕೋ ಅಥವಾ ದೇವಿಯ ದೇವಸ್ಥಾನಕ್ಕೋ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಆರೋಗ್ಯದಲ್ಲಾಗ್ತಕ್ಕಂಥ ವ್ಯತ್ಯಾಸ, ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮ್ಮಾನ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂತಹ ಒಂದು ಯೋಗ ಫಲ ಇವೆಲ್ಲವನ್ನು ಸಹಿತ ಸಿದ್ಧಿಪಡಿಸ್ಕೋಬೋದು. ಉಪ್ಪು ಬೆಲ್ಲವನ್ನು ದೇವಿ ಅಥವಾ ಶಿವನ ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಯಶಸ್ಸನ್ನೇ ಕಾಣ್ತೀರಿ. ಜೊತೆಗೆ ಶರಬೇಶ್ವರ ಮಂತ್ರವನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿಯನ್ನು ಪಡಿತೀರಿ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾ ಪರಮೇಶ್ವರಿನ ಆರಾಧನೆ ಮಾಡಿ. ಯಾಕೆಂದರೆ ಸಮಸ್ಯೆಗಳ ಸೆರಮಾಲೆ ಮೀನರಾಶಿಯವರು. ಒಂದು ತಪ್ಪಿದ್ರೆ ಒಂದು ಕಡೆ ತಪ್ಪಿಸ್ಕೊಂಡಿದ್ದೀವಿ ಪರವಾಗಿಲ್ಲಪ್ಪ, ಇಲ್ಲಿ ಏನೋ ಸ್ವಲ್ಪ ನೆಮ್ಮದಿ ಕಾಣ್ತೀವಿ ಅಂದರೆ ಇನ್ನೊಂದು ಕಡೆ ಯಾವುದೋ ಒಂದು ಕರೆ ಬಂದಿರುತ್ತೆ, ಒಂದು ಫೋನ್ ಬರುತ್ತೆ, ಅಥವಾ ಇನ್ನೊಬ್ಬರು ಆತ್ಮೀಯರು ಗರ್ಜನೆ ಮಾಡ್ತಾರೆ. ಇನ್ನೊಬ್ಬರ ಗರ್ಜನೆಗೆ ಒಳಗಾಗಿ ತಲೆ ಬಗ್ಗಿಸಬೇಕಾದಂತಹ ಪರಿಸ್ಥಿತಿ ನಿಮ್ಮ ಮೀನರಾಶಿಯವರಿಗಿದೆ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಎಷ್ಟೇ ಸೌಮ್ಯವಾಗಿ ಸಂತೃಪ್ತಿಯಿಂದ ನಮ್ಮ ಬದುಕು ಇಷ್ಟೇ, ನಾವು ಇರಬೇಕಾದ್ದು ಹೀಗೆ ಅಂತ ನಿಮ್ಮ ಆಲೋಚನೆ ಇದ್ರೂ ಸಹಿತ ಅಲ್ಲೂ ಒಂದು ವ್ಯತ್ಯಾಸವನ್ನು ತಂದುಕೊಳ್ಳುವಂತಹ ಒಂದು ವಿಶೇಷವಾದಂಥ ದಿನವೇ ಹೌದು. ಅದರಿಂದ ಇವತ್ತಿನ ದಿವಸ ಒಂದು ಚಿಟಿಕೆ ಹೆಸರುಕಾಳು ಅಥವಾ ಹೆಸರುಬೇಳೆ ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ, ಜೊತೆಗೆ ತೆಂಗಿನ ಮರ ಕಲ್ಪವೃಕ್ಷ, ಆ ತೆಂಗಿನ ಮರಕ್ಕೆ ಒಂದು 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ತಂದುಕೊಳ್ತೀರಿ. ಒಳ್ಳೆಯದಾಗಲಿ. ಖಂಡಿತ ಗುರುಜಿ, ಎಲ್ಲ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದಾಯ್ತು. ಈಗ ಕರೆ ಇದೆ, ಸ್ವೀಕರಿಸ್ತೀನಿ. ಹಲೋ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಲಕ್ಷ್ಮಿ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಊಡಿಯಿಂದ. ಸರಿ ಲಕ್ಷ್ಮಿ ಅವರೇ, ಗುರುಜಿ ಇದ್ದಾರೆ, ಮಾತನಾಡಿಮ್ಮ. ಕೊಡಿ ಮೇಡಮ್. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳ್ತಾ ಇದ್ದೀನಿ. ನನ್ನ ಹೆಸರು ಮುನ್ಲಕ್ಷ್ಮಿ ಅಂತ. ಹೇಳಮ್ಮ. ನಮ್ಮ ಮಗು ತಿರೋಗಿ 6 ತಿಂಗಳಾಯ್ತು ಗುರುಜಿ. ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಮನೆಯಲ್ಲೇ ಇದ್ದಾರೆ ಗುರುಜಿ. ಅವ್ರ ಹೆಸರು ಮಂಜುನಾಥ ಅಂತ. ತುಂಬಾ ಕಷ್ಟದಾಗಿದ್ದೀನಿ ಸರ್, ತುಂಬಾ ಕಷ್ಟದಾಗಿದ್ದೀನಿ ಗುರುಜಿ. ಯಾಕಮ್ಮ, ಮಗುಗೆ ಏನಾಗಿತ್ತಮ್ಮ? ಮನೆ ಬಾಡಿಗೆ ಆಗಿದ್ರು ಗುರುಜಿ. ಅವರೇ ಸಾಯಿಸ್ಬಿಟ್ಟು ಮನೆಯಲ್ಲೇ ಮುಚ್ಚಿಟ್ಬಿಟ್ಟು ಹೋಗ್ಬಿಟ್ಟಿದ್ರು ಗುರುಜಿ. ಅಯ್ಯೋ, ಏನಮ್ಮ ಹೀಗೆ ಹೇಳ್ತೆ ತಾಯಿ? ಅದು ನಾನು ಹಾಸ್ಪಿಟ್ಲ್ಗೆ ಹೋಗಿದ್ದೆ ಗುರುಜಿ. ಅವಾಗ ಪಕ್ಕದ ಮನೆ ಬಾಡಿಗೆ ಮನೆಯವರೇ ಆತರ ಮಾಡ್ಬಿಟ್ಟಿದ್ದಾರೆ ಗುರುಜಿ. ನೀವು ಬಾಡಿಗೆ ಕೊಟ್ಟಿದ್ದೀರಾ ಮನೇನ? ಹೌದು ಗುರುಜಿ. ಮಗುಗೆ ಎಷ್ಟು ವಯಸ್ಸಮ್ಮ? 6 ವರ್ಷ ಆಗಿತ್ತು ಗುರುಜಿ. ಕವಿತಾ ಅಂತ ಅವಳ ಹೆಸರು. ಯಾಕ ಆ ಮಗು ಮೇಲೆ ಅವ್ರಿಗೇನು ಆಯ್ತು ಅಂತ ಕಕ್ಷೆ? ಗೊತ್ತಿಲ್ಲ ಗುರುಜಿ. ಆದ್ರೆ ಅವ್ರ ಮನೆ ನೀವು ಬರೋದಕ್ಕೆ ಬೀಗ ಹಾಕೊಂಡು ಹೊಟ್ಟೋಗಿದ್ದೀರಾ? ಹೌದು ಗುರುಜಿ. ನಿಮ್ಮ ಮಗು ಅವ್ರ ಮನೆಯಲ್ಲೇ ಇತ್ತಮ್ಮ? ಹೌದು ಗುರುಜಿ, ಬೀಗ ಹಾಕೊಂಡ್ ಹೋಗ್ಬಿಟ್ಟಿದ್ರು ಗುರುಜಿ. ನಾವು ಊರೆಲ್ಲ ಹುಡುಕ್ತಾ ಇದ್ರಿ. ಆಮೇಲೆ ಡೌಟ್ ಬಂದ್ಬಿಟ್ಟು ಅವ್ರ ಮನೆ ಬೀಗ ತೆಗೆದ್ ನೋಡಿದ್ರು ಗುರುಜಿ. ಮಂಚದ ಕೆಳಗಡೆ ಇಕ್ಬಿಟ್ಟು ಹೋಗ್ಬಿಟ್ಟಿದ್ರು ಗುರುಜಿ. ಅಯ್ಯೋ ಭಗವಂತ. ಅವಾಗಿಂದ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ತುಂಬಾ ಕಷ್ಟದಾಗಿದ್ದೀನಿ ಗುರುಜಿ. ಸಾಲ ಮೇಲೆ ಸಾಲ ಮಾಡ್ತಾ ಇದ್ದೀರಿ ಗುರುಜಿ. ಏನಾದ್ರೂ ಪ್ರಯೋಗ ನೀವೇ ಮಾಡ್ಬೇಕು ಗುರುಜಿ. ನಾನು ತುಂಬಾ ಟ್ರೈ ಮಾಡ್ತಾ ಇದ್ದೀನಿ ನಿಮ್ಗೆ. ಏನಮ್ಮ ಇಂಥ ನೀಚರು ಇರ್ತಾರ ಸಮಾಜದಲ್ಲಿ? ಎಂತೆಂಥ ಕೊಲೆಗಾತಕರಿದ್ದಾರಮ್ಮ, ಎಂತೆಂಥ ಜನ ಇದ್ದಾರೆ. ತಾಯಿನ ಹೇಗೆ ಮನುಷ್ಯನ ನಂಬೋದು? ಯಾಕೆ ನಂಬೋದು ನೀವೇ ಹೇಳಿ ಗುರುಜಿ. ನಾನು ತುಂಬಾ ಮಗುಗ ನಾನು ಹಾಲು ಕೂಡ ಕೊಟ್ಟಿದ್ದೀನಿ ಗುರುಜಿ. ಅವಳಿಗೆ ಅಷ್ಟು ಕರುಣೆ ಇಲ್ದಿರಾಗ್ಬಿಟ್ಟು. ಇರ್ಲಿಮ್ಮ, ಚಿಂತೆ ಮಾಡ್ಬೇಡ ತಾಯಿ. ಸ್ವಲ್ಪ ಧೈರ್ಯ ತಂದ್ಕೋಬೇಕು. ನೀವು ಗಂಡ ಹೆಂಡ್ತೀರಿ ಇಬ್ರು ಧೈರ್ಯ ತಂದ್ಕೊಳ್ಳಿ. ಯಾಕೆಂದ್ರೆ ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು, ಕಳೆದೋಗಿರೋದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನೀವು ಕಳೆದಿರ್ತಕ್ಕಂಥದ್ದು ಪುನಃ ಬಾ ಅಂದ್ರೆ ಬರೋದಲ್ಲಮ್ಮ. ಇಲ್ಲಿ ಧೈರ್ಯ ಬೇಕು. ನೀವೇ ಏನಾದ್ರೂ ಇದ್ ಮಾಡ್ಬೇಕು ಗುರುಜಿ. ನಮ್ಮ ಯಜಮಾನ್ ಹತ್ರ ಹೇಳಿ ಗುರುಜಿ ಕೆಲ್ಸಕ್ಕೆ ಹೋಗಿ ಅಂತ. ಖಂಡಿತ ತಾಯಿ, ನಾನು ಮಾತಾಡ್ತೀನಮ್ಮ. ಮಗು ಇವತ್ತು ಸಮಯ ಮೀರಿದೆ. ನಿಮ್ಮ ಕರೆ ಅಮ್ಮ ಇವತ್ತು ಸಮಯ ಮೀರ್ತಾ ಬಂತು. ನಾಳೆ ಅಂದ್ರೆ ಸೋಮವಾರದ ಕರೆಯಲ್ಲಿ ನಾನೇ ನಿಮ್ಮನ್ನು ಮಾತಾಡಿಸ್ತೇನೆ. ನಿಮ್ಮ ಫೋನ್ ನಂಬರ್ನ ನಾವು ಈಗ ತಗೊಳ್ತೀವಿ, ನಮ್ಮವ್ರು ತಗೊಳ್ತಾರೆ. ನಾವೇ ನಿಮ್ಮ ಕರೆ ಮಾಡಿ ಪುನಃ ನಾನು ಮಾತಾಡ್ತೀನಿ ತಾಯಿ. ಧೈರ್ಯ ತಂದ್ಕೊಳಮ್ಮ. ಒಳ್ಳೇದಾಗ್ಲಿ ಮಗು.